ಗುರುಭ್ಯೋ ನಮಃ. ಹರಿ ಓಂ. ಓಂ ಗಣಾನಾನ್ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೀದಸಾದನಂ ಮಹಾಗಣಪತಯೇ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತು ಆನೋ ದಿವೋ ಬೃಹತಃ ಪರ್ವತಾದಾ ಸರಸ್ವತಿ ಯಜತಾಗಂತು ಯಜ್ಞಂ. ವಾಗ್ದೇವ್ಯೈ ನಮಃ. ಓಂ ಚೋದಯಿತ್ರಿ ಸೂನೃತಾನಾಂ ಚೇತಂತಿ ಸುಮತೀನಾಂ ಯಜ್ಞಂ ದಧೇ ಸರಸ್ವತಿ. ಓಂ ಶಾಂತಿ ಶಾಂತಿ ಶಾಂತಿ. ಸೊ ಹಾಗಾಗಿ ಶಾಂತಿ ಮಂತ್ರಗಳಲ್ಲೇ ಗುರು ಶಿಷ್ಯ ಪರಂಪರೆ ಅಥವಾ ಗುರು ಶಿಷ್ಯರನ್ನ ಒಟ್ಟಿಗೆ ಒಂದು ಮಾರ್ಗದಲ್ಲಿ ತಗೊಂಡು ಹೋಗಕ್ಕೆ ಯಾವ್ದಾದ್ರು ಒಂದು ಟೂಲ್ ಬೇಕು ಅಂತಿದ್ದಾಗ ಶಾಂತಿ ಮಂತ್ರ, ಅದರಲ್ಲೂ ಸಹನಾಭವತು ಅನ್ನೋದು ಅದ್ಭುತವಾದಂತಹ ಒಂದು ಶಾಂತಿ ಮಂತ್ರ ಅಂತ ಹೇಳ್ಬೇಕು. ಆಯ್ತಾ? ಸೊ ಇವತ್ತು ಆ ಅದ್ಭುತ ಶಾಂತಿ ಮಂತ್ರವನ್ನ ಇವತ್ತು ಶಂಕರ ಭಾಷ್ಯದ ಜೊತೆಗೆ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ಇವತ್ತು ಶಂಕರ ಭಾಷ್ಯದ ಜೊತೆಗೆ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಸಹನಾಭವತು ಧ್ಯಾನ ಶ್ಲೋಕಕ್ಕೆ ಅಥವಾ ಮಂತ್ರಕ್ಕೆ ಹೋಗೋಕ್ಕಿಂತ ಮುಂಚೆ ಧ್ಯಾನ ಶ್ಲೋಕ ಅಥವಾ ಈ ಮಂತ್ರ ಶುರುವಾಗೋದು ಯಾವ್ದ್ರಿಂದ? ಓಂಕಾರದಿಂದ ಶುರುವಾಗುತ್ತೆ. ಓಂ ಸಹನಾಭವತು, ಹೌದೋ ಅಲ್ವೋ? ಸೊ ಹಾಗಾದ್ರೆ ಓಂಕಾರ ಅದಕ್ಕೆ ಏನರ್ಥ ಅಂತ ಫಸ್ಟ್ ನೋಡೋಣ. ಅಂದ್ರೆ ಸಾಮಾನ್ಯ ಅರ್ಥಗಳು ಎಲ್ರಿಗೂ ಇಂಟರ್ನೆಟ್ ಇಂದ ಅಥವಾ ಇನ್ಸ್ಟಾಗ್ರಾಮ್ ಇಂದ ಯೂಟ್ಯೂಬ್ ಇಂದ ಗೊತ್ತಾಗ್ಬಿಟ್ಟಿರುತ್ತೆ ಏನು ಓಂಕಾರ ಅಂದ್ರೆ, ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಇಂದ. ಆದ್ರೆ ರಿಯಲಿ ಮಾಂಡೂಕ್ಯೋಪನಿಷತ್ ಕ್ರಮೇಣ ಓಂಕಾರಕ್ಕೆ ಯಾವ ಅರ್ಥಗಳನ್ನ ಹೇಳ್ತಾ ಹೋಗ್ತಾರೆ ಅದನ್ನ ನೋಡೋಣ. ಓಂಕಾರಕ್ಕೆ ಇಷ್ಟೊಂದೆಲ್ಲ ಅರ್ಥ ಇದೆಯಾ ಅಂತ ಅನ್ಸ್ತು ಯಾವಾಗ ಮಾಂಡೂಕ್ಯೋಪನಿಷತ್ ಅಧ್ಯಯನ ಮಾಡಬೇಕಾದ್ರೆ. ಅರೆ ಬರೀ ಒಂದು ಲೆಟರ್ ಯಾವುದು ಓಂ ಅನ್ನೋದು, ಅದಕ್ಕೆ ಇಷ್ಟೊಂದೆಲ್ಲ ಅರ್ಥ ಇದೆಯಲ್ಲಪ್ಪ ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಶಂಕರಾಚಾರ್ಯರ ಅಥವಾ ಉಪನಿಷತ್ತಿನ ಭಾಗ ಇಷ್ಟು ಚೆನ್ನಾಗಿದೆ ಓಂಕಾರದ ಮೇಲೆ. ಈ ಒಂದೇ ಒಂದು ಶಬ್ದ ಓಂಕಾರ ಅನ್ನೋದು ಜಗತ್ತಿನ ಮೂಲ ಮಂತ್ರ, ಬೀಜ ಮಂತ್ರ ಥರ. ಇದರಿಂದ ಎಲ್ಲದು ಬಂದಿದೆ ಅಂತ ಆಚಾರ್ಯರು ಹೇಳ್ತಾರೆ. ಅದು ಹೇಗೆ ಅನ್ನೋದನ್ನ ನಾವು ಒಂದ್ಸಲಿ ನೋಡೋಣ, ಆಗ್ಬೋದಾ? ಅದಾದ್ಮೇಲಿಂದ ಶಂಕರಾಚಾರ್ಯರ ಭಾಷ್ಯದ ಜೊತೆಗೆ ಸಹನಾಭವತು ಅನ್ನೋ ಶಾಂತಿ ಮಂತ್ರವನ್ನ ಇವತ್ತು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿ. ಓಂ ಮೊದಲನೇದು. ಓಂಕಾರ ಅಂದ್ರೆ ಏನು? ಓಂಕಾರ ಅಂತ ಹೇಳಿದ್ರೆ ಅಫ್ಕೋರ್ಸ್ ನಮಗೆ ಗೊತ್ತು, ಅದರಲ್ಲಿ ಆ ಉ ಮ ಅಂತ 3 ಅಕ್ಷರಗಳಿದೆ. ಅದಕ್ಕಿಂತ ಮುಂಚೆ ಆ ಉ ಮ ಅದರ ಡೈಸೆಕ್ಷನ್ ನೋಡೋಣ. ಆದ್ರೆ ಆಕಾರಕ್ಕೆ, ಮೊದಲನೇ ಅಕಾರಕ್ಕೆ ಅದರಲ್ಲಿ ಏನ್ ಅರ್ಥ ಅಂತ ಕೇಳಿದ್ರೆ ಸೃಷ್ಟಿ ಅಂತ ಅರ್ಥ, ಬಿಗಿನಿಂಗ್ ಅಂತ ಅರ್ಥ. ಬಿಗಿನಿಂಗ್ ಆಫ್ ವಾಟ್? ಬಿಗಿನಿಂಗ್ ಆಫ್ ಎವ್ರಿಥಿಂಗ್. ಅದು ಬರೀ ಸೃಷ್ಟಿಯಾಗಿರ್ಬೇಕು ಅಂತಿಲ್ಲ, ಅಂದ್ರೆ ಜಗತ್ತಿನ ಸೃಷ್ಟಿಯಾಗಿರ್ಬೇಕು ಅಂತಿಲ್ಲ. ಬಿಗಿನಿಂಗ್ ಆಫ್ ಥಾಟ್ ಅದು ಅಕಾರ. ಬಿಗಿನಿಂಗ್ ಆಫ್ ಅವರ್ ಎಮೋಷನ್ ಅದು ಅಕಾರ. ಬಿಗಿನಿಂಗ್ ಆಫ್ ಎನಿ ಸಚ್ ವರ್ಕ್ ದಟ್ ವಿ ಡೂ ಅದು ಅಕಾರ. ಅಕಾರನೇ ಯಾಕೆ ಅಂತ ಕೇಳಿದ್ರೆ, ಅಕಾರ ಅದು ನಮ್ಮ ವರ್ಣ ಯಾವುದು ಈ ಸಿಸ್ಟಮ್ ಅಲ್ಲಿ ಮೊದಲನೇದಾಗಿ ಬರೋದೇ ಅಕಾರ. ಆ ಆ ಇ ಈ ಅಂತ ತಗೊಂಡಾಗ್ಲು, ಹೌದಾ? ಪಾಣಿನಿಯ ಕ್ರಮದಲ್ಲೂ ಅಕುಹ ವಿಸರ್ಜನೀಯ ನಾಮ್ ಕಂಠಃ ಅಂತ ಫಸ್ಟ್ ಬಂದಿದೆ ಅಕಾರ. ಯಾಕೆ ಅಂತ ಕೇಳಿದ್ರೆ ಫಸ್ಟ್ ಒಂದ್ಸಗಿ ಯಾವುದರ ಅಡಚಣೆ ಇಲ್ದಲೆ ಮೊದಲನೇದಾಗಿ ನೈಸರ್ಗಿಕವಾಗಿ ಬರುವಂತ ಮೊದಲನೇ ಪದ ಅದು ಅಕಾರ. ಈವನ್ ಯಾರಿಗೆ ಮಾತು ಬರಲ್ವಲ್ಲ ಅವರು ಕೂಡ ಅ ಅ ಅಂತಾನೆ ಮಾತಾಡ್ತಾರೆ. ಅಂದ್ರೆ ಅದಕ್ಕೆ ಯಾವುದೇ ತರ ಇಂಟರಪ್ಷನ್ಸ್ ಬೇಡ. ಬರುವಂತ ಮೊದಲನೇ ಅಮ್ಮನ ಹೊಟ್ಟೆಯಿಂದ ಬಂದು ಹೊರಗಡೆ ಮೊದಲನೇ ಪದ ಯಾವುದು ಎಲ್ಲರೂ ಉಚ್ಚಾರಣೆ ಮಾಡಬಹುದು ಅಥವಾ ಮಾಡುವಂಥದ್ದು ಅಂತ ಕೇಳಿದ್ರೆ ಅಕಾರ. ಅಳಬೇಕಾದ್ರೆ ಆ ಸ್ವರ, ಸಂಗೀತದ ಆಲಾಪನೆ ಮಾಡಬೇಕಾದ್ರೆ ಆ ಸ್ವರ. ಸೊ ಅಳೋದ್ರಿಂದ ಹಿಡಿದು ಸಂಗೀತ ಆಲಾಪನೆ ತನಕ ನಮ್ಮ ಎಲ್ಲ ಭಾವನೆಗಳಿಗೂ ಸ್ಟಾರ್ಟಿಂಗ್ ಪಾಯಿಂಟ್ ಈಸ್ ಅಕಾರ. ಸೊ ಹಾಗಾಗಿ ಯಾರೇ ಒಬ್ಬ ಮಾತು ಬರದೇ ಇದ್ದವನು ಕೂಡ, ಅಂದ್ರೆ ಧ್ವನಿಯನ್ನ ಹೊರಡಿಸಕ್ ಬರದೇ ಇದ್ದವನು ಕೂಡ ಈಸಿಯಾಗಿ ಹೇಳಬಹುದಾದಂತ ಒಂದೇ ಒಂದು ಪದ ಅದು ಅಕಾರ.
ಯಾಕೆ ಅಂತ ಕೇಳಿದ್ರೆ ನಮ್ಮ ಓಕಲ್ ಸಿಸ್ಟಮ್ ಈ ತರ ಅದು ಸಿಸ್ಟಮ್ಯಾಟಿಕ್ ಆಗಿ ಆಕ್ಟಿವ್ ಆಗಿದೆ. ಯಾವುದು ಅಂತ ಕೇಳಿದ್ರೆ ಕಂಠಸ್ಥಾನದಲ್ಲಿ ಮೊದಲನೇ ಅಕ್ಷರ ಅ ಇಂದ ಹೊರಟ್ರೆ ಅದರ ಯಾವ ಇಂಟರಪ್ಷನ್ಸ್ ಇಲ್ದಲೆ ಬರುವಂತ ಮೊದಲನೇ ಅಕ್ಷರ ಅದನ್ನ ಅಕಾರ ಅನ್ನೋ ಕಾರಣಕ್ಕಾಗಿ ಇಡೀ ಜೀವಜಂತುಗಳು ಮಾತು ಬರುತ್ತೆ, ಮಾತು ಬರಲ್ಲ, ಧ್ವನಿ ಇದೆ, ಧ್ವನಿ ಇಲ್ಲ, ಇಟ್ ಡಸಂಟ್ ಮ್ಯಾಟರ್, ಬಟ್ ಅವರೆಲ್ಲರೂ ಕೂಡ ಅಕಾರವನ್ನ ಉಚ್ಚಾರಣೆ ಮಾಡ್ತಾರೆ ಬಿಕಾಸ್ ಆಫ್ ದಿಸ್. ಸೊ ಹಾಗಾಗಿ ಎಲ್ಲದರ ಆದಿ ಅದು ಅಕಾರ ಅಂತ. ಅಕಾರ ಈಸ್ ಈಕ್ವಲ್ ಟು ಬಿಗಿನಿಂಗ್, ಅಕಾರ ಈಸ್ ಈಕ್ವಲ್ ಟು ಸೃಷ್ಟಿ, ಅಕಾರ ಈಸ್ ಈಕ್ವಲ್ ಟು ಏನು ಪ್ರಾರಂಭ ಆಫ್ ಈಚ್ ಅಂಡ್ ಎವ್ರಿ ಥಾಟ್ಸ್, ಎಮೋಷನ್, ಕ್ರೈಯಿಂಗ್, ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್ ಅಕಾರ. ಸೊ ಹಾಗಾಗಿ ಅಕಾರವನ್ನ ಮೊದಲನೇದಾಗಿ ತಗೊಂಡ್ವಿ. ಓಂಕಾರ ಯಾಕೆ ಬಂತು ಅಂತ ಕೇಳಿದ್ರೆ ಓಂಕಾರ ಬಿಕಾಸ್ ಆಫ್ ದೀಸ್ 3 ಅಕ್ಷರಸ್ ಅಲ್ವಾ, ಅಕಾರ, ಉಕಾರ, ಮಕಾರ. ಈ 3 ಅಕ್ಷರಗಳನ್ನ ಯಾಕೆ ತಗೊಂಡ್ವಿ ಅನ್ನೋದಕ್ಕೆ ಇದ್ರ ಹಿಂದಿರುವಂತ ಸೈಕಾಲಜಿ ಇದೆ. ಎರಡನೇದು ಉಕಾರಕ್ಕೆ ಬಂದ್ವಿ. ಏನ್ ಉಕಾರ ಅಂತ ಹೇಳಿದ್ರೆ ಈವನ್ ವಿಷ್ಣು ಅನ್ನೋ ಪದ ಉಕಾರದಿಂದ ಎಂಡ್ ಆಗ್ತಿದೆ. ಉಕಾರ ಅಂತ ಹೇಳಿದ್ರೆ ಅದು ಸಸ್ಟೈನೆನ್ಸ್, ಯಾವುದು ಆರಂಭ ಆಗಿದೆಯೋ ಅದನ್ನ ಉಳಿಸ್ಕೊಂಡು ಹೋಗೋದನ್ನ ಉಕಾರ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ನನ್ನ ಒಂದು ಭಾವನೆ, ಅಮೆಝಾನ್ಗೆ ಹೋದೆ ಇವತ್ತು, ಅಮೆಝಾನ್ಗೆ ಹೋಗಿ ಏನೋ ಒಂದು ತಗೊಳ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ, ನೋಡ್ದೆ ವಸ್ತು, ಆ ನೋಡಿದ ತಕ್ಷಣ ಆರಂಭ ಆಯ್ತು ಎಮೋಷನ್, ಅದರ ಕಂಟಿನ್ಯೂಟಿ ಇದೆಯಲ್ಲ, ಆ ಕಂಟಿನ್ಯೂಟಿ ಇಸ್ ಕಾಲ್ಡ್ ಉಕಾರ. ಆ ಕಂಟಿನ್ಯೂಟಿ ಯಾವಾಗ ಮುಗಿಯುತ್ತೆ ಯಾವಾಗ ಅಂತ ಕೇಳಿದ್ರೆ ಒಂದೋ ನನ್ನನ್ನ ನಾನು ಸ್ಟಾಪ್ ಮಾಡಿದಾಗ, ಇದು ಬೇಡಪ್ಪ ಅಂತ ಅನ್ಕೊಂಡಾಗ, ಅಥವಾ ಅದ್ ಖರೀದಿಸಿದ ಮೇಲೆ ಅದ್ ಮುಗಿಯತ್ತೆ. ಅದು ಮುಗಿಯೋದೆಲ್ಲಿ ಅಂತ ಕೇಳಿದ್ರೆ ಕಾರದಲ್ಲಿ. ಯಾಕೆ ಮಕಾರ ಅಂತ ಕೇಳಿದ್ರೆ ಒನ್ಸ್ ಅಗೈನ್ ನಮ್ಮ ವರ್ಣಮಾಲೆಯಲ್ಲಿ 2 ಥರದ ಪದಗಳಿದೆ ಅಥವಾ 2 ಥರದ ವ್ಯವಸ್ಥೆ ಇದೆ. ಯಾವುದು? ಒಂದು ಸ್ವರ, ಇನ್ನೊಂದು ವ್ಯಂಜನ. ಆ ವ್ಯಂಜನದ ಅಡಿಯಲ್ಲೇ ಉಳಿದಿದ್ದೆಲ್ಲ ಬರುವಂಥದ್ದು. ಹೌದಾ? ವಾಟ್ ಇಸ್ ವ್ಯಂಜನ ಇಸ್ ಕಾಲ್ಡ್? ವ್ಯಂಜನ ಅಂತ ಕೇಳಿದ್ರೆ ಯಾವುದು ಸ್ವರಗಳ ಅಪೇಕ್ಷೆಯಿಂದ ಅಥವಾ ಸಹಾಯದಿಂದ ಉಚ್ಚರಿಸಲ್ಪಡುವಂತ ಶಬ್ದಗಳಿಗೆ ವ್ಯಂಜನ ಅಂತ ಕರಿತೀನಿ. ಹೌದಾ? ಸ್ವರಗಳಿಗೆ ಯಾವುದರ ಹೆಲ್ಪು ಬೇಡ, ಸ್ವತಂತ್ರವಾಗಿ ಉಚ್ಚಾರ್ಯಮಾನ ಅಥವಾ ಉಚ್ಚರಿಸಬಹುದಾದಂಥ ಶಬ್ದಗಳಿಗೆ ಸ್ವರಗಳು ಅಂತ ಕರಿಬಹುದು. ಹೌದಾ? ಸೊ ಅ, ಈ, ಊ ಇದೆಲ್ಲ ಶಬ್ದಗಳು ಸ್ವತಂತ್ರತೆಯ ಉಚ್ಚಾರ್ಯಮಾನ ಶಬ್ದಗಳು, ಸ್ವತಂತ್ರವಾಗಿ ಹೇಳಬಹುದಾದಂಥದ್ದು. ಆದ್ರೆ ವೆನ್ ಇಟ್ ಕಮ್ಸ್ ಟು ಕಕಾರ, ಕ ಅನ್ನೋದು ಯಾವುದು ಸಂಪೂರ್ಣ ಆಗೋದು ಯಾವಾಗ ಅಂತ ಕೇಳಿದ್ರೆ ಅದಕ್ಕೆ ಸ್ವರಾಕ್ಷರವನ್ನ ಸೇರಿಸಿದಾಗ. ಕಾರ್ತಿಕ ಅಂತ ಬಂದಾಗ ಫಸ್ಟ್ ಅಕ್ಷರ ವ್ಯಂಜನ ಇದೆ ಕ, ಅದಕ್ಕೆ ಆ ಸೇರಿಸಿದಾಗ್ಲೇ ಇದು ಸಂಪೂರ್ಣ. ಸೊ ಹಾಗಾಗಿ ವ್ಯಂಜನಕ್ಕೆ ಸಂಪೂರ್ಣ ಆಗೋಕೆ ಬೇಕಾದಂತ ಪದ ಯಾವುದು, ಅಕ್ಷರ ಯಾವುದು ಅಂತ ಕೇಳಿದ್ರೆ ಸ್ವರ. ಸೊ ಹಾಗಾಗಿ ವ್ಯಂಜನ ಇನ್ ಇಟ್ ಸೆಲ್ಫ್ ಈಸ್ ಇನ್ಕಂಪ್ಲೀಟ್. ಈ ತರ ಇರಬೇಕಾದ್ರೆ ಮ ಅನ್ನೋ ಶಬ್ದ ಏನಿದೆ ಅದು ವ್ಯಂಜನದ ಕೊನೆಯ ವ್ಯಂಜನ. ಕ ಟು ಮ, ಮಕಾರ ಆ ವರ್ಗೀಯ ವ್ಯಂಜನದಲ್ಲಿ ಕೊನೆಯದು ಮಕಾರ. ಅಂದ್ರೆ ಮ ಅಂತ ಹೇಳ್ಬೇಕಾದ್ರೆ ನಿಮ್ಮ ತುಟಿಗಳ ಸ್ಪರ್ಶ ಅಂದ್ರೆ ಮುಗೀತು ಅಂತ ಅರ್ಥ. ಹೌದಾ? ನೀವು ನೋಡಿದ್ದೀರಾ, ನಮಗೆ ಯಾವಾಗ್ಲಾದ್ರೂ ನಿಮ್ಮ ಚೈಲ್ಡ್ಹುಡ್ ಅನ್ನ ನೆನ್ಪಿಸ್ಕೊಳ್ಳಿ. ಅಮ್ಮ ಏನಾದ್ರು ಚಾಕ್ಲೇಟೋ ಅಥವಾ ಇನ್ನೇನಾದ್ರು ಕೊಡ್ಲಿಲ್ಲ ಅಂದಾಗ ಸಿಟ್ಟು ಬಂದಿದೆ ನಂಗೆ, ನಾನೇನೋ ಮಾತಾಡಲ್ಲ ಅಂದ್ರೆ ಏನರ್ಥ? ದ ಅನ್ನೋ ಶಬ್ದ ಅದು ಸ್ಟಾಪ್ಸ್ ಸಮಥಿಂಗ್. ನನ್ಗೇನೋ ಎಮೋಷನ್ ಹರ್ಟ್ ಆಗಿದೆ, ಸೊ ಹಾಗಾಗಿ ಹೌದೋ ಅಲ್ವೋ? ಸೊ ಹಾಗಾಗಿ ಪ್ರತಿಯೊಂದು ಭಾವನೆಗಳ ಕೊನೆ ಹರ್ಟ್ ಅನ್ನೋದು ಇದರಿಂದ ಆಗುತ್ತೆ, ಇದರಿಂದ ನಾವು ಇಂಡಿಕೇಟ್ ಮಾಡ್ತೀವಿ ಸೋ ನ್ಯಾಚುರಲಿ. ಹೌದೋ ಅಲ್ವಾ? ಸೊ ಹಾಗಾಗಿ ಮಕಾರ ಈಸ್ ಆಲ್ವೇಸ್ ಅನ್ ಎಂಡ್ ಟು ಇಟ್. ವರ್ಣಮಾಲೆಯಲ್ಲೂ ಕೂಡ ಕೊನೆಯ ವರ್ಗೀಯ ವ್ಯಂಜನ ಮಕಾರ ಏನು ಇಂಡಿಕೇಶನ್, ಅದು ಕೊನೆಯದು ಅಂತ ಅರ್ಥ. ಆದ್ರೂ ಯಾವಾಗ ಸಿಟ್ಟು ಬರುತ್ತೋ, ಯಾವಾಗ ತುಂಬಾ ಸಂತೋಷ ಆಗುತ್ತೋ ಅವಾಗ ಎಲ್ಲದೂ ಕೂಡ ಮುಗಿತು ಅಂತ ಇಲ್ಲಿಗೆ. ಸೊ ನಮ್ಮ ನ್ಯಾಚುರಲ್ ಆಗಿ ನಾವು ಓಂಕಾರ ಹೇಳ್ತಾನೆ ಇರ್ತೀವಿ. ಕೆಲವೊಬ್ರು ಪಾಪ ಏನು ರಿಲಿಜಿಯನ್ ಕಾರಣಕ್ಕಾಗಿ ನಾನು ಈ ಧರ್ಮಕ್ಕೆ ಸೇರಿದವನು ಸೊ ಹಾಗಾಗಿ ಓಂಕಾರ ಹೇಳಲ್ಲ ಅಂತ ಹೇಳೋದು ಸಾಧ್ಯನೇ ಇಲ್ಲ ಅಂತ. ಬಿಕಾಸ್ ನಮ್ಮ ಎಮೋಷನ್ಗಳು ಇದ್ರಲ್ಲೇ ಆ ಊ ಮಾದಲ್ಲೇ ಇದೆ. ನನಗ್ ಗೊತ್ತೋ ಗೊತ್ತಿಲ್ದೇನೋ ನಾನು ಓಂಕಾರವನ್ನ ದಿನಾಗ್ಲೂ ಹೇಳ್ತಾನೆ ಇರ್ತೀನಿ. ಆದ್ರೆ ಅದನ್ನೇ ಕಾನ್ಶಿಯಸ್ ಆಗಿ ಹೇಳ್ಬಿಟ್ರೆ ಅದೇ ಓಂಕಾರ ಭಗವಂತನ ಸಾನ್ನಿಧ್ಯಕ್ಕೆ ತಗೊಂಡು ಹೋಗುವಲ್ಲಿ ಒಂದು ಅತ್ಯಮೂಲ್ಯ ಸಾಧನ ಆಗತ್ತೆ ಅಂತ. ನನಗ್ ಗೊತ್ತೋ ಗೊತ್ತಿಲ್ದೇನೋ ಸಂತೋಷ ಆದಾಗ
ಏನ್ ಚೆನ್ನಾಗಿದೆ ಸಂಗೀತ. ಮುಗೀತು. ಸೊ ಅವರ್ ಎಂಟೈರ್ ಎಮೋಷನ್, ನಮ್ಮ ಸೈಕಲಾಜಿಕಲ್ ಬಾಡಿ, ದಟ್ ಈಸ್ ಏನದು ಅಲೈನ್ಡ್ ವಿತ್ ದೀಸ್ ವೆರಿ ವರ್ಡ್ಸ್ ಅಂಡ್ ಎವ್ರಿಥಿಂಗ್. ಗೊತ್ತಿಲ್ದೇನೆ ನಾನು ಓಂಕಾರಗಳನ್ನ ಹೇಳ್ತಾನೇ ಇದ್ದೀನಿ ಜೀವನ್ ಪರ್ಯಂತ. ಉಪನಿಷತ್ ಹೇಳತ್ತೆ ಅದನ್ನ ಜ್ಞಾತ್ವ ಕರ್ಮಾಣಿ ಕುರ್ವೀತ. ನಾವೇನಾದ್ರೂ ಗೊತ್ತಾಗಿ ಓಂಕಾರ ಹೇಳ್ಬಿಟ್ರೆ ಅದೇ ಓಂಕಾರ ಬಿಕಮ್ಸ್ ಅ ಟೂಲ್ ಫಾರ್ ದ ಲಿಬರೇಷನ್. ಅರ್ಥ ಆಯ್ತಾ? ಸೊ ಹಾಗಾಗಿ ಅಕಾರ ಉಕಾರ ಮಕಾರಗಳನ್ನ ತಗೊಂಡಿರುವ ಹಿಂದಿರುವಂತಹ ಸತ್ಯ ಇದು. ಬಟ್ ಇದನ್ನೇ ಒಂದು ಉಪನಿಷತ್ ದೃಷ್ಟಿಯಿಂದ ನೋಡ್ಬೇಡ. ಎಷ್ಟು ಚೆನ್ನಾಗಿದೆ ನೋಡಿ. ಉಪನಿಷತ್ತಲ್ಲಿ, ಮಾಂಡೂಕ್ಯ ಉಪನಿಷತ್ತಲ್ಲಿ ಹೇಳ್ತಾರೆ, ಅಕಾರ ಉಕಾರ ಮಕಾರ ಇದೆರಡು ಎಲ್ಲದಕ್ಕೂ ಕೂಡ ಒಬ್ಬೊಬ್ಬ ದೇವತೆಗಳಿದ್ದಾನೆ. ಅಕಾರ ಸೃಷ್ಟಿ, ಆರಂಭ. ಅದನ್ನ ನಾವು ಇನ್ನು ಸಿಂಪಲ್ ಮಾಡಬೇಕಾದ್ರೆ ಸೃಷ್ಟಿ, ಸ್ಥಿತಿ, ಲಯ, ಈ ಮೂರು ಪದಾರ್ಥಗಳನ್ನ ಅಕಾರ ಉಕಾರ ಮಕಾರಗಳಲ್ಲಿ ನೋಡ್ಬಹುದು. ಅಕಾರ ಸೃಷ್ಟಿ, ಉಕಾರ ಸ್ಥಿತಿ, ಮಕಾರ ಲಯ. ಯಾರು? ಬ್ರಹ್ಮ, ವಿಷ್ಣು, ಮಹೇಶ್ವರ. ಯಾಕೆ ತ್ರಿಮೂರ್ತಿಗಳು ಅಂತ ಕೇಳಿದ್ರೆ, ಯಾಕೆ ಅಂದ್ರೆ ನಾವು ಓಂಕಾರದಲ್ಲಿ ತ್ರಿಅಕ್ಷರಗಳಿದೆ, ಸೊ ಹಾಗಾಗಿ ತ್ರಿಮೂರ್ತಿಗಳು ಅಂತ. ಸೊ ಇದನ್ನೇ ಔಪನಿಷತ್ ರೂಪವಾಗಿ ನೋಡೋಣ. ಉಪನಿಷತ್ಗಳೇನ್ ಹೇಳುತ್ತೆ, ಮಾಂಡೂಕ್ಯ ಉಪನಿಷತ್ತು ಅಂತ ನೋಡೋಣ. ಎಷ್ಟು ಚೆನ್ನಾಗಿ ಉಪನಿಷತ್ತಲ್ಲಿ ಕಟ್ಕೊಡ್ತಾರೆ ಅಂತ ಕೇಳಿದ್ರೆ, ಓಂಕಾರ ಅನ್ನೋದನ್ನ ಮಾಂಡೂಕ್ಯ ಉಪನಿಷತ್ ಅತ್ಯಂತ ಸಣ್ಣ ಉಪನಿಷತ್ ಅದು. ತೈತ್ತಿರೀಯ ಉಪನಿಷತ್ತಲ್ಲಿ 3 ವಲ್ಲಿಗಳಿದೆ. 3 ವಲ್ಲಿ ಎಷ್ಟು ದೊಡ್ಡದಿದೆ. ಆದ್ರೆ ಮಾಂಡೂಕ್ಯ ಉಪನಿಷತ್ ತುಂಬಾ ಅಂದ್ರೆ ತುಂಬಾ ಸಣ್ಣದು, ಬರೀ 12 ಮಂತ್ರ. 12 ಮಂತ್ರ ಇರುವಂತ ಉಪನಿಷತ್. ಆದ್ರೆ ಬೇಸ್ಡ್ ಆನ್ ಪ್ಯೂರ್ ಕಾನ್ಶಿಯಸ್ನೆಸ್, ಚೈತನ್ಯದ ಬಗ್ಗೆ ಮಾತಾಡಿದ್ದು, ಓಂಕಾರದ ಬಗ್ಗೆ ಮಾತಾಡಿರುವಂತ ಅದ್ಭುತ ಉಪನಿಷತ್ಗಳಲ್ಲಿ ಮಾಂಡೂಕ್ಯ ಉಪನಿಷತ್ ಒಂದು. ಬೇರೆ ಇನ್ನೇನೂ ಇಲ್ಲ, ಬರೀಯ ದ ಸಬ್ಜೆಕ್ಟ್ ಆಫ್ ಕಾನ್ಶಿಯಸ್ನೆಸ್. ಅದನ್ನೇನಾರು ಹುಡುಕ್ಬೇಕು ಅಂತ ಕೇಳಿದ್ರೆ ಮಾಂಡೂಕ್ಯ ಉಪನಿಷತ್ ಇಸ್ ಅ ಬ್ಯೂಟಿಫುಲ್ ರೆಫರೆನ್ಸ್. ಸೊ ಈಗ ಮಾಂಡೂಕ್ಯ ಉಪನಿಷತ್ ರೀತಿಯಲ್ಲಿ ಓಂಕಾರಗಳನ್ನ ಹೇಗೆ ಹೇಳ್ತಾರೆ ಅಂತ ನೋಡೋಣ. ಮಾಂಡೂಕ್ಯ ಉಪನಿಷತ್ತಲ್ಲಿ ಹೇಳ್ತಾರೆ, ಓಂಕಾರದಲ್ಲಿರುವಂತ ಅಕಾರ ಉಕಾರ ಮಕಾರ ಇದೆಯಲ್ಲ, ದೀಸ್ ಆರ್ ನಮ್ಮ ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ ಮತ್ತೆ ಸುಷುಪ್ತಿ ಅವಸ್ಥೆಗಳನ್ನ ತೋರಿಸುತ್ತೆ. ಸೊ ಮಾಂಡೂಕ್ಯ ಉಪನಿಷತ್ ಅಂದ್ರೆ ಇದು. ಮಾಂಡೂಕ್ಯ ಉಪನಿಷತ್ತಲ್ಲಿ ಮೊದಲನೇ ಅಕ್ಷರ ಅಕಾರ, ಅದನ್ನ ಹೇಳ್ತಾರೆ. ಅಕಾರ ಅದು ನಾನು ಬ್ರಹ್ಮ ಅಂತ ಹೇಳಿದೆ ಹಿಂದೆ. ಮಾಂಡೂಕ್ಯ ಉಪನಿಷತ್ತಲ್ಲಿ ಅದನ್ನ ಜಾಗೃತ ಅವಸ್ಥೆ ಅಂತ ಕರೀತಾರೆ. ಸೊ ಚೈತನ್ಯಕ್ಕೆ 3 ಥರದ ಅವಸ್ಥೆಗಳಿದೆ. ಏನೇನು ಅವಸ್ಥೆ? ಅವಸ್ಥೆ ಅಂತ ಹೇಳಿದ್ರೆ ಸ್ಟೇಟ್ಸ್ ಆಫ್ ಬೀಯಿಂಗ್ ಅಂತ ಅರ್ಥ. ಏನೇನು ಅವಸ್ಥೆ? ನಾನು ಮತ್ತೆ ನೀವು 3 ಜನ ಕೂಡ ಈಗ ನಾವು ಜಾಗೃತ ಅವಸ್ಥೆಯಲ್ಲಿ ಇದೀವಿ ಅಂತ ಅನ್ಕೊಳ್ಳೋಣ. ಈ ಎಚ್ಚರ ಅವಸ್ಥೆಯನ್ನ ಜಾಗೃತ ಅವಸ್ಥೆ ಅಂತ ಕರಿತೀವಿ. ಜಾಗೃತ ಅವಸ್ಥೆ ಇದರಿಂದ ಒಂದು ಸ್ಟೆಪ್ ಒಳಗಡೆ ಬಂದ್ರೆ ಇದನ್ನ ಸ್ವಪ್ನ ಅವಸ್ಥೆ ಅಂತ ಕರಿತೀನಿ. ಸ್ವಪ್ನಾವಸ್ಥೆ ಅಂದ್ರೆ ಏನು? ಎಲ್ಲಿ ನನಗೆ ವಿಶೇಷವಾದಂತಹ ಸ್ವಪ್ನಗಳು ಬರುತ್ತೆ, ಎಲ್ಲಿ ಇಂದ್ರಿಯಗಳ ಅವಸ್ಥೆ ಇರಲ್ಲ, ಇಂದ್ರಿಯಗಳು ಎಲ್ಲಿ ನೋಡಕ್ ಸಿಗಲ್ಲ, ಕಣ್ಣುಗಳಿಂದ ನಾನು ನೋಡಲ್ಲ, ಕಿವಿಗಳಿಂದ ಕೇಳಿಸ್ಕೊಳ್ಳಲ್ಲ. ಯಾಕೆ ಅಂತ ಕೇಳಿದ್ರೆ ಮನಸ್ಸು ಇಂದ್ರಿಯಗಳಿಂದ ಡಿಟ್ಯಾಚ್ ಆಗಿದೆ. ಎಲ್ಲಿ ಮನಸ್ಸು ಇಂದ್ರಿಯಗಳಿಗೆ ಅಟ್ಯಾಚ್ ಆಗಿರುತ್ತೋ ಅಲ್ಲಿ ಮಾತ್ರ ಇಂದ್ರಿಯಗಳಿಂದ ಉತ್ಪತ್ತಿಯಾದಂಥ ಜ್ಞಾನ ನಮಗೆ ಗೊತ್ತಾಗುತ್ತೆ. ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಒನ್ಸ್ ಅಗೇನ್. ಈಗ ನೀವು ನನ್ನನ್ನ ನೋಡ್ತಿದ್ದೀರಿ, ಹೌದಾ? ಈ ಜ್ಞಾನ ಹೇಗೆ ಉತ್ಪತ್ತಿ ಆಯ್ತು ಅಂತ ಕೇಳಿದ್ರೆ, ನೀವು ನನ್ನನ್ನ ನೋಡ್ತಿದ್ದೀರಿ ಈ ಕಣ್ಣಿನಿಂದ, ಹೌದಾ? ಆದ್ರೆ ಈ ಕಣ್ಣಿನಿಂದ ನೋಡಿದ ತಕ್ಷಣ ನನಗೆ ನೀವಿದ್ದೀರಾ ಅಂತ ಜ್ಞಾನ ಆಗಲ್ಲ. ಅಲ್ಲಿಗೇನ್ ಬೇಕು ಅಂತ ಕೇಳಿದ್ರೆ ಒಂದು ಲಿಂಕ್ ಬೇಕು ನನಗೆ ಮತ್ತೆ ಇಂದ್ರಿಯಕ್ಕೆ. ಆ ಲಿಂಕ್ ಏನು ಅಂತ ಕೇಳಿದ್ರೆ ಮನಸ್ಸು ಅಂತ. ಯಾವಾಗ ಮನಸ್ಸು ಇಂದ್ರಿಯ ಜೊತೆಗೆ ಸೇರ್ಕೊಂಡು ನನಗೆ ಸೇರ್ಕೊಳ್ಳುತ್ತೋ ಆಗ ನನಗೆ ಜ್ಞಾನ ಆಗತ್ತೆ. ಓ, ನೀವಿದ್ದೀರಾ ಅಂತ ಗೊತ್ತು. ಇಲ್ಲ ಅಂತ ಹೇಳಿದ್ರೆ ಇಂದ್ರಿಯ ಜೊತೆಗೆ ಯಾವಾಗ ಈ ಇಂದ್ರಿಯಗಳು ಸೇರ್ಕೊಂಡಿಲ್ಲ, ಮನಸ್ಸು ಇಂದ್ರಿಯ ಜೊತೆಗೆ ಸೇರ್ಕೊಂಡಿಲ್ಲ ಅಂದಾಗ ವಿ ವೋಂಟ್ ನೋ ಏನಾಗ್ತಿದೆ ಅಂತ, ಹೌದಾ? ಸೊ ಕೆಲವೊಂದ್ಸಲಿ ಏನಾಗುತ್ತೆ ಅಂತ ಕೇಳಿದ್ರೆ ನಾವು ನೋಡ್ತಾನೇ ಇರ್ತೀವಿ, ಆದ್ರೆ ನಾವೆಲ್ಲಿರಲ್ಲ. ನೋಡ್ತಾನೇ ಇರ್ತೀವಿ ಬಾಯಿ ತೆಕ್ಕೊಂಡು, ಆದ್ರೆ ಅದ್ರ ಬಗ್ಗೆ ಗೊತ್ತಾಗುತ್ತೆ ನಮ್ಗೆ ಇಲ್ಲ. ಯಾಕೆ ಅಂದ್ರೆ ನಮ್ಮ ಮನ್ಸು ಬೇರೆಲ್ಲೇ ಇರುತ್ತೆ. ಇದನ್ ಸೊ ಮೂವಿಲಿ ಅಷ್ಟು ಚೆನ್ನಾಗಿ ಇನ್ವಾಲ್ವ್ ಆಗ್ಬಿಟ್ಟಿರ್ತೀವಿ. ಸೊ ಹಾಗಾಗಿ ಹೊರಗಿನ ಪ್ರಪಂಚ ಗೊತ್ತೇ ಆಗಲ್ಲ. ಹೆಂಗೋ ಅದೇ ತರ ಜಾಗೃತ ಅವಸ್ಥೆ ಅಂದ್ರೆ ಏನು ಅಂತ ಕೇಳಿದ್ರೆ, ಎಲ್ಲಿ ಇಂದ್ರಿಯಗಳ ಜೊತೆಗೆ ಮನಸ್ಸು ಸೇರ್ಕೊಂಡಾಗ ಜ್ಞಾನದ ಉತ್ಪತ್ತಿ ಆಗ್ತಾನೇ ಇರುತ್ತೆ ಕಂಟಿನ್ಯೂಸ್ ಆಗಿ. ಅದನ್ನ ಜಾಗೃತ ಅವಸ್ಥೆ ಅಂತ ಕರಿತೀನಿ.
ಜಾಗೃತ ಅವಸ್ಥೆಯಲ್ಲಿ ಕಣ್ಣಿನಿಂದ ನೋಡಿದ್ದು, ಕಿವಿಗಳಿಂದ ಕೇಳಿಸ್ಕೊಂಡಿದ್ದು. ಈಗ ನಮ್ಗೆ ಅನ್ಸ್ತಿದೆ, ನಾನು ಕಣ್ಣುಗಳಿಂದ ನೋಡ್ತಿದ್ದೀನಿ, ಕಿವಿಗಳಿಂದ ಒಟ್ಟಿಗೆ ತಾನೇ ಆಗ್ತಿದೆ, ನನ್ನ ನೋಡ್ತಿದ್ದೀನಿ, ಕೇಳಿಸ್ಕೊಂತಿದ್ದೀನಿ. ಆದ್ರೆ ಮನಸ್ಸಿನ ದೃಷ್ಟಿಯಲ್ಲಿ ನೋಡೋದಾದ್ರೆ ಇದು ಒಟ್ಟಿಗೆ ಆಗ್ತಿಲ್ಲ. ಕ್ಷಣ ಕ್ಷಣ ಕಣ್ಣಿಗೆ ಕನೆಕ್ಟ್ ಆಗ್ತಿದೆ, ಕ್ಷಣದಲ್ಲಿ ಕಿವಿ ಕನೆಕ್ಟ್ ಆಗ್ತಿದೆ. ಸೊ ದಿಸ್ ಇಸ್ ಲೈಕ್ ಇಂಟರ್ನೆಟ್. ನೀವು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿದ್ದೀರಿ, ಮೊಬೈಲಿಗೆ ಕನೆಕ್ಟ್ ಮಾಡಿದ್ದೀರಿ. ಈ ಮನಸ್ಸನ್ನು ಇಂಟರ್ನೆಟ್ ಯಾವ ತರ ಅಂತ ಕೇಳಿದ್ರೆ ಎರಡು ಕಡೆ ಒಟ್ಟಿಗೆ ಕನೆಕ್ಟ್ ಆಗಲ್ಲ. ಇದು ಒಂದ್ಸಲಿ ಇಲ್ಲಿ ಕನೆಕ್ಟ್ ಆದ್ರೆ ಇಲ್ಲಿಗಿರಲ್ಲ, ಇಲ್ಲಿ ಕನೆಕ್ಟ್ ಆದ್ರೆ ಅಲ್ಲಿರಲ್ಲ. ಈ ತರ ಮನಸ್ಸು ಇದು. ಆದ್ರೆ ಸೈಮಲ್ಟೇನಿಯಸ್ ಆಗಿ ನಾನು ಕೇಳಿಸ್ಕೊಂತಿದ್ದೀನಿ, ನೋಡ್ತಿದ್ದೀನಿ ಅನ್ನೋ ಅನುಭವ ಯಾಕಾಗತ್ತೆ ಅಂತ ಕೇಳಿದ್ರೆ, ದಿಸ್ ಮನಸ್ ಇಸ್ ಸೋ ಫಾಸ್ಟ್. ಇಲ್ಲಿ ಕನೆಕ್ಟ್ ಆಗುತ್ತೆ, ಅಲ್ಲಿ ಕನೆಕ್ಟ್ ಆಗುತ್ತೆ, ನೋಡೋ ಕನೆಕ್ಟ್ ಆಗುತ್ತೆ, ಕಿವಿ ಕನೆಕ್ಟ್ ಆಗುತ್ತೆ, ನಮಗೆ ಗೊತ್ತೇ ಆಗಲ್ಲ. ಅದನ್ನ ನ್ಯಾಯಶಾಸ್ತ್ರದಲ್ಲಿ ಹೇಳ್ತಾರೆ, ಯುಗಪತ್ ಜ್ಞಾನ ಅನುತ್ಪತ್ತಿ ಮನಸೋ ಲಿಂಗಂ ಅಂತ. ವಾಟ್ ಡಸ್ ಇಟ್ ಮೀನ್? ನಾವು ಈ ಮನಸ್ಸು ಅಂತ ತಿಳ್ಕೊಂಡಿರೋ ಪದಾರ್ಥ ಏನಿದೆ ಅಂತ ಕೇಳಿದ್ರೆ, ಯುಗಪತ್ ಅಂದ್ರೆ ಒಟ್ಟೊಟ್ಟಿಗೆ ಸೈಮಲ್ಟೇನಿಯಸ್ಲಿ ಎರಡು ಕಡೆ ಕನೆಕ್ಟ್ ಆಗಲ್ವಂತೆ. ಒಂದೇ ಕಡೆ ನೋಡ್ತಿದ್ರೆ ನೋಡ್ತಿದ್ದೀರಿ ಅಷ್ಟೇ, ಕೇಳಿಸ್ಕೊಂತಿಲ್ಲ. ಕೇಳಿಸ್ಕೊಂತಿದ್ರೆ ಕೇಳಿಸ್ಕೊಂತಾನೆ ಇದ್ದೀರಿ, ನೋಡ್ತಿಲ್ಲ ಆ ಕ್ಷಣದಲ್ಲಿ. ಇದು ಮನಸ್ಸಿನ ಸ್ಪೀಡ್, ವೆಲಾಸಿಟಿ ಅಷ್ಟು ಸ್ಪೀಡ್ ಇದೆ. ಸೊ ಹಾಗಾಗಿ ನಾನು ಕೇಳಿಸ್ಕೊಂತಾನೂ ಇದ್ದೀನಿ, ನೋಡ್ತಾನೂ ಇದ್ದೀನಿ ಅನ್ನೋ ಅನುಭವ ಭ್ರಮೆ ಅಂತ ಹೇಳ್ತಾರೆ ವೇದಾಂತಿಗಳು ನ್ಯಾಯ ದರ್ಶನದಲ್ಲಿ. ಸೊ ಹಾಗಾಗಿ ನಾವು ಸಾಮಾನ್ಯವಾಗಿ ಶಾಸ್ತ್ರೀಯ ಅಧ್ಯಯನದಲ್ಲಿ ಈ ತರ ಹೇಳ್ತೀವಿ, ಡೂ ಒನ್ ಥಿಂಗ್. ಮಲ್ಟಿ ಟಾಸ್ಕಿಂಗ್ ಈಸ್ ಮಿತ್. ಯಾವಾಗ್ಲೂ ತುಂಬ ಒಂದಕ್ಕಿಂತ ಜಾಸ್ತಿ ಕೆಲಸಗಳನ್ನ ಮಾಡೋದಕ್ಕಾಗಲ್ಲ. ಯಾಕೆ ಅಂತ ಕೇಳಿದ್ರೆ ನನ್ನ ಮನಸ್ಸು, ನನ್ನ ದೇಹ ಒಂದು ಕೆಲಸ ಮಾಡೋದಕ್ಕೆ ಶಕ್ತ. ಇದು ಜಾಸ್ತಿ ಕೆಲಸ ಒಂದೇ ಟೈಮಲ್ಲಿ ತುಂಬಾ ಕೆಲಸ ಮಾಡಕ್ಕಾಗಲ್ಲ. ಅವಾಗೇನಾದ್ರು ಮಾಡ್ತೀನಿ ಅಂದಾಗ, ಹೇಗೆ ರ್ಯಾಮ್ದು ಏನು ಮೊಬೈಲ್ಗಳಲ್ಲಿ ಸಿಕ್ಕಾಬಟ್ಟೆ ಆಪ್ ಓಪನ್ ಮಾಡ್ಕೊಂಡಾಗ ಮೊಬೈಲ್ ಹೆಂಗ್ ಜಾಮ್ ಆಗತ್ತೋ ಹಾಗೆ ನಾನು ಜಾಮ್ ಆಗ್ಬಿಡ್ತೀನಿ, ಹೌದಾ? ಸೊ ಹಾಗಾಗಿ ಮನಸ್ಸು ಅನ್ನೋದು ದಿ ಬೆಸ್ಟ್ ರ್ಯಾಮ್ ಮೊಬೈಲ್ ಅಲ್ಲಿ ಇರೋದು. ಒಂದು ಕಡೆ ಕನೆಕ್ಟ್ ಆದ್ರೆ ಅಷ್ಟೇ ಅದಕ್ಕೆ ಮಾಡೋಕ್ಕಾಗುವಂತ ಕೆಲಸ. ನನ್ ಈ ತರ ಎಲ್ಲ ಆಗೋದನ್ನ ಪ್ರತ್ಯಕ್ಷ ಅಂತ ಕರಿತೀನಲ್ಲ. ಈ ಪ್ರತ್ಯಕ್ಷ ಅಂದ್ರೆ ಜಾಗೃತ ಅವಸ್ಥಾ. ಜಾಗೃತ ಅವಸ್ಥೆಯಲ್ಲಿ ಈ ಇಂದ್ರಿಯಗಳು ಮನಸ್ಸಿಗೆ ಕನೆಕ್ಟ್ ಆಗತ್ತೆ, ಮನಸ್ಸುಗಳು ಬುದ್ಧಿ ಕನೆಕ್ಟ್ ಆಗತ್ತೆ, ಬುದ್ಧಿಯಿಂದ ನಮಗೆ ಗೊತ್ತಾಗತ್ತೆ, ನಾನ್ ನೋಡ್ತಿದ್ದೀನಿ ಇವತ್ತು ನಿಮ್ಮಿಬ್ಬರನ್ನ ಅಂತ. ಇದು ಪ್ರಾಸೆಸ್. ಇದಾಗೋದು ಎಲ್ಲಿ ಅಂತ ಕೇಳಿದ್ರೆ ನಾನು ಎಚ್ಚರ ಇದ್ದಾಗ, ಜಾಗೃತ ಅವಸ್ಥೆಯಲ್ಲಿ. ಆದ್ರೆ ಎರಡನೇ ಅವಸ್ಥೆಗೆ ಹೋಗೋಣ. ಇದನ್ನ ಸ್ವಪ್ನಾವಸ್ಥೆ ಅಂತ ಕರಿತೀನಿ, ನಿದ್ದೆ. ವಾಟ್ ಇಸ್ ನಿದ್ದೆ? ಸೊ ಯಾವಾಗ ನಿಮ್ಮ ಲ್ಯಾಪ್ಟಾಪ್ ಚಾರ್ಜರ್ಗೆ ಕನೆಕ್ಟ್ ಆಗಿಲ್ವೋ, ಇಟ್ಸ್ ಡೆಡ್. ಅದೇ ತರ ಈ ಚಾರ್ಜರ್ ಇದೆಯಲ್ಲ, ಚಾರ್ಜರ್ ಇಸ್ ಕಾಲ್ಡ್ ಮನಸ್. ಇಫ್ ಅಟ್ ಆಲ್ ದಿಸ್ ಇಸ್ ನಾಟ್ ಕನೆಕ್ಟೆಡ್ ವಿತ್ ದ ಲ್ಯಾಪ್ಟಾಪ್ ವಿಲ್ ಡೈ, ಇಟ್ಸ್ ಆಫ್ ನೋ ಯೂಸ್ ಅಂತ ಅರ್ಥ. ಸೊ ಈ ಮನಸ್ಸು, ಈ ಚಾರ್ಜರ್ ಟೈಮ್ ಅಲ್ಲಿ ಇರುವಂತ ಮನಸ್ಸು, ಅದು ಸ್ವಪ್ನಾವಸ್ಥೆಯಲ್ಲಿ ಲೋಪ ಆಗಿದೆ, ಅದು ಮಲ್ಕೊಂಡಿದೆ. ಸೊ ಹಾಗಾಗಿ ನಮ್ಗೆ ಯಾವುದು ಪಕ್ಕದಲ್ಲೇ ಕಳ್ಳರು ಚಿನ್ನ ಹೊತ್ಕೊಂಡು ಹೋಗ್ತಾ ಇದ್ರು ಗೊತ್ತಾಗಲ್ಲ, ಅಥವಾ ಇಲ್ಲೇ ಬಿಟ್ಟು ಹೋದ್ರು ಗೊತ್ತಾಗಲ್ಲ. ಆದ್ರೆ ಅದರಲ್ಲಿ ಇನ್ನೊಂದು ಲೋಕನೇ ಉತ್ಪತ್ತಿ ಆಗತ್ತೆ ಸ್ವಪ್ನಾವಸ್ಥೆಯಲ್ಲಿ. ನನಗೆ ಫಿಸಿಕಲಿ ಐ ಆಮ್ ನಾಟ್ ಅವೇರ್, ಆದ್ರೆ ಮೆಂಟಲಿ ಐ ಆಮ್ ಟೋಟಲಿ ವೇಕಪ್. ಅಂದ್ರೆ ನಾನು ಮೆಂಟಲಿ ನಾನು ಬೇರೆದೇ ಲೋಕದಲ್ಲಿ ಬಂದಿದ್ದೀನಿ. ಇದನ್ನ ಸ್ವಪ್ನ ಲೋಕ ಅಂತ ಕರೆಯೋಣ ಇದನ್ನ ಬೇಕಾದ್ರೆ. ಈ ಸ್ವಪ್ನ ಲೋಕದಲ್ಲಿ ಏನದು, ನಾನು ರಥ ಮೇಲೆ ಕುತ್ಕೊಂಡಿದ್ದೀನಿ, ಇಂದ್ರ ನನ್ನ ಚಾರಿಯೇಟರ್ ಆಗಿದ್ದಾನೆ, ರಥ ಓಡಿಸೋ ಸಾರಥಿ ಆಗಿದ್ದಾನೆ, ಕೃಷ್ಣ ನನ್ನ ಬೆನ್ನಿನಿಂದ ಇದ್ದಾನೆ, ಇದೆಲ್ಲ ಆಗತ್ತೆ. ಇದು ಹೆಂಗೆ ಅಂತ ಕೇಳಿದ್ರೆ, ಒಂದ್ಸಗಿ ಯಾವಾಗ ಕಣ್ಣನ್ನ ಮತ್ತೆ ಅಷ್ಟು ಇಂದ್ರಿಯಗಳನ್ನ ಮುಚ್ತೀವೋ, ಅಂದ್ರೆ ಮನಸ್ಸು ಅದಕ್ಕೆ ಲಿಂಕ್ಡ್ ಆಗಿರಲ್ವೋ, ಆಗ ಮನಸ್ಸು ಬೇರೆದೇ ಗೇಮ್ ಅನ್ನ ಆಡ್ತಿದೆ. ಈ ಗೇಮ್ಗೆ ಹೆಸರು ಸ್ವಪ್ನ ಅಂತ. ಆಯ್ತಾ? ಈ ಸ್ವಪ್ನಾವಸ್ಥೆ, ಇದನ್ನ ಶಾಸ್ತ್ರಗಳಲ್ಲಿ ಉಕಾರ. ವಾಟ್ ಈಸ್ ಈ ಸ್ವಪ್ನ? ಇದಕ್ಕೂ ಒಂದೊಂದಕ್ಕೂ ಒಬ್ಬೊಬ್ಬ ದೇವತೆಗಳಿದ್ದಾನೆ, ನಾನು ಅದನ್ನ ಹೇಳ್ತೀನಿ. ಬಟ್ ವಿಲ್ ಕಮ್ ಟು ಮಕಾರ. ಏನು ಮಕಾರ ಅಂತ ಕೇಳಿದ್ರೆ, ಮಕಾರ ಅಂತ ಹೇಳಿದ್ರೆ ಇದು ಸುಷುಪ್ತಿ ಅವಸ್ಥೆ ಅಂತ. ಆಯ್ತು, ಈಗ ಮೂರನೇ ಅವಸ್ಥೆಗೆ ಬಂದಿದ್ದೀವಿ ಭಗಿನಿ. ಮೂರನೇ ಅವಸ್ಥೆ ಸುಷುಪ್ತಿ ಅವಸ್ಥೆ ಅಂತ. ಏನು ಸುಷುಪ್ತಿ ಅವಸ್ಥೆ ಅಂತ ಕೇಳಿದ್ರೆ, ಸುಷುಪ್ತಿ ಅವಸ್ಥೆಯನ್ನ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಡೀಪ್ ಸ್ಲೀಪ್ ಅಂತ ಹೇಳೋಣ. ಸ್ಲೀಪ್ಗೂ ಒಂದ್ ಹೆಜ್ಜೆ ಒಳಗಡೆ, ಡೀಪ್ ಸ್ಲೀಪ್. ಸುಷುಪ್ತಿ ಅವಸ್ಥೆಯಲ್ಲಿ ನನಗೆ ಕನ್ಸೂ ಇಲ್ಲ, ಜಾಗೃತ ಅವಸ್ಥೆಯಲ್ಲಂತೂ ಇಲ್ವೇ ಇಲ್ಲ ನಾನು. ಈ ಅವಸ್ಥೆಗೆ ಸುಷುಪ್ತಿ ಅವಸ್ಥೆ ಅಂತ ಕರೀತಾರೆ. ಎಲ್ಲಿ ಸ್ವಪ್ನಕ್ಕೆ ಬಂದಾಗ ಜಾಗೃತ ಅವಸ್ಥೆ ಹೋಯ್ತು,
ಸ್ವಪ್ನಾವಸ್ಥೆಯಿಂದನೂ ಒಳಗೆ ಹೋದಾಗ ಅಲ್ಲಿ ಸುಷುಪ್ತಿ ಅವಸ್ಥೆ ಅಂತಿದೆ. ಆ ಸುಷುಪ್ತಿ ಅವಸ್ಥೆಯಲ್ಲಿ ನಾನು ಮತ್ತೆ ನೀವು ಯಾರೂ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ನನ್ನ ಐಡೆಂಟಿಟಿ ವಿಚ್ ಕೀಪಿಂಗ್ ಅವರ್ ಸೆಲ್ಫ್ ಐಡೆಂಟಿಫೈಡ್, ನಾನು ಕಾರ್ತಿಕ್ ಶರ್ಮಾ, ನೀವು ನಿಮ್ಮ ಹೆಸರಿಂದ ಕರ್ತ್ಕೊಂತೀರಿ, ನಾನು ಅನ್ನೋದೇನಿದೆಯಲ್ಲ ಆ ಬುದ್ಧಿನೂ ಕೂಡ ಲಯ ಆಗತ್ತೆ. ಆ ಲಯಕ್ಕೆ ಹೆಸರು ಸುಷುಪ್ತಿ. ಅರ್ಥ ಆಯ್ತಾ? ಈ 3 ಅವಸ್ಥೆಗಳ ಬಗ್ಗೆ ಒಂದು ಐಡಿಯಾ ಬಂತ. ಈ ಐಡಿಯಾದಿಂದ ತಗೊಂಡು ಈಗ ಓಂಕಾರಕ್ಕೆ ಬರೋಣ. ಈಗ ಯಾಕೆ ಓಂಕಾರಕ್ಕೆ ಅಕಾರ ಉಕಾರ ಮಕಾರಗಳಿಗೆ ಇದನ್ನ ಕನೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಪ್ಲೀಸ್ ನೋಟ್ ದಿಸ್. ಈಗ ಪ್ರತಿಯೊಂದು ಅವಸ್ಥೆಗಳಿಗೂ ಕೂಡ ಒಬ್ಬೊಬ್ಬ ದೇವತೆ ಇದ್ದಾನೆ. ಜಾಗೃತ ಅವಸ್ಥೆಗೆ ವೈಶ್ವಾನರ ಅಂತ ಒಂದು ದೇವತೆ. ಜಾಗೃತ ಅವಸ್ಥೆಗೆ ಅಕಾರ, ಓಂಕಾರದ ಅಕಾರ ಬಂದಿದೆ. ಅಕಾರಕ್ಕೆ ಏನರ್ಥ ಅಂತ ಕೇಳಿದ್ರೆ ವೈಶ್ವಾನರ ಅಂತ ಅರ್ಥ. ಇನ್ ಸಿಂಪಲ್ ವರ್ಡ್ಸ್, ವೈಶ್ವಾನರ ದೇವತೆಯಿಂದ ನಾವು ನಮ್ಮ ಇಂದ್ರಿಯಗಳಿಂದ ಪ್ರತ್ಯಕ್ಷವಾಗಿ ನೋಡ್ತಿದ್ದೀವಿ. ಇದನ್ನ ವೈಶ್ವಾನರ ಅಂತ ಕರೆಯೋದು. ಎರಡನೇದು ಸ್ವಪ್ನಾವಸ್ಥ. ಸ್ವಪ್ನಾವಸ್ಥಕ್ಕೆ ದೇವತೆ ತೈಜಸ ಅಂತ. ತೈಜಸ ಅಂದ್ರೆ ಏನು ಅಂತ ಕೇಳಿದಾಗ, ಎಲ್ಲಿ ವೈಶ್ವಾನರ ಅಂದ್ರೆ ಜಾಗೃತ ಅವಸ್ಥೆಯಲ್ಲಿ ನಮ್ಗೆ ಎಲ್ಲ ಪದಾರ್ಥಗಳನ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಒಂದ್ ಯಾವ್ದೋ ಬೆಳಕು ಇನ್ಯಾವುದೋ ಇತ್ತು, ಅದನ್ನ ವೈಶ್ವಾನರ ಅಂತ ಕರೆದೆ. ಆದ್ರೆ ಮಲ್ಕೊಂಡಾಗ ಸ್ಲೀಪಿಂಗ್ ಅವಸ್ಥೆಯಲ್ಲಿ ಏನಿದೆ? ಕಣ್ಣುಗಳಿಂದ ನೋಡ್ತಾ ಇಲ್ಲ, ಬೆಳಕಿಲ್ಲ, ಏನೂ ಇಲ್ಲ. ಆದ್ರೂ ಜಗತ್ತನ್ನ ನೋಡೋಕ್ಕಾಗತ್ತಲ್ವಾ? ನಮ್ದೊಂದು ಕಲ್ಪಿತ ಜಗತ್ತನ್ನ ನೋಡೋದಕ್ಕಾಗತ್ತೆ. ಆ ಕಲ್ಪಿತ ಜಗತ್ತಿಗೆ ಬೆಳಕನ್ನ ಕೊಡೋನು ತೈಜಸ ಅಂತ. ಈ ವಾಸ್ತವ, ಈ ಪ್ರಾಕ್ಟಿಕಲ್ ಜಗತ್ತಿಗೆ ನಾವು ನೋಡೋದಕ್ಕೆ, ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸಹಾಯ ಮಾಡೋನು ವೈಶ್ವಾನರ. ಆದ್ರೆ ಮಲ್ಕೊಂಡಾಗ, ಯಾವಾಗ ಎಲ್ಲ ಇಂದ್ರಿಯಗಳು ಕೂಡ ಮಲ್ಕೊಂಡಿದೆ, ನಾನು ಕಣ್ಗಳಿಂದ ಏನು ನೋಡ್ತಿಲ್ಲ, ಆದ್ರೆ ನನ್ನ ಮನಸ್ಸು ಕಲ್ಪಿಸ್ತಾ ಇದೆ, ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ಚೆನ್ನಾಗಿದೆ ಅರಮನೆ, ಎಷ್ಟು ಚೆನ್ನಾಗಿದೆ ವೈಕುಂಠ, ಎಷ್ಟು ಚೆನ್ನಾಗಿದೆ ಅಮೇರಿಕ, ಎಲ್ಲದೂ ಕೂಡ ನಾವು ಕಲ್ಪನೆ ಮಾಡ್ತೀವಿ, ಕಾಣುತ್ತೆ. ವಿ ಸಮ್ಟೈಮ್ ಕ್ರೈ. ಹೌದಾ? ಏನು ಸ್ವಪ್ನಾವಸ್ಥೆಯಲ್ಲಿ ಎಷ್ಟು ಕ್ರೂರ ಕನಸುಗಳು ಕಾಣುತ್ತೆ ಅಂತ ಕೇಳಿದ್ರೆ, ಕೆಲವೊಂದ್ಸಲಿ ನಿಜವಾಗ್ಲೂ ಅಳುನೇ ಬರ್ತಾ ಇರತ್ತೆ. ಆದ್ರೆ ಎದ್ದ ತಕ್ಷಣ ಇದ್ ಕನ್ಸಾ ಅಂತ ಅನ್ಸುತ್ತೆ. ಎಷ್ಟೊಂದ್ಸಲಿ ಮಲ್ಕೊಂಡಾಗ ನಗ್ತಾ ಇರ್ತಾರೆ ಜನ. ಸೊ ಹಾಗಾಗಿ ಕೆಲವೊಂದ್ಸಲಿ ಅದ್ಭುತವಾದಂತಹ ಅನುಭವ ಸ್ವಪ್ನಾವಸ್ಥೆಯಲ್ಲಿ ಆಗತ್ತೆ. ಸ್ವಪ್ನಾವಸ್ಥೆಯಲ್ಲಿ ನೋಡಿದ ತಕ್ಷಣ ನಮ್ಗೆ ನಗುನೇ ಬರುತ್ತೆ. ಆದ್ರೆ ನಗ್ತಾ ಇರೋದು ಎಲ್ಲಿ? ಅಲ್ಲಲ್ಲ, ಇಲ್ಲಿ. ಕೆಲವೊಬ್ರು ಮಲ್ಕೊಂಡಲ್ಲೇ ನಗ್ತಾ ಇರ್ತಾರೆ. ಕೆಲವೊಂದ್ಸಲಿ ಆ ಥರ ಸುಖಾನುಭೂತಿಗಳಾಗತ್ತೆ ನಮ್ಗೆ. ಬಟ್ ಎಲ್ಲೋ ಒಂದು ಅನುಭವ ಆಗಿದೆ, ನಾನು ಇಲ್ಲಿ ನಗ್ತಿದ್ದೀನಿ. ಎಲ್ಲೋ ಒಂದು ದುಃಖದ ಅನುಭವ ಆಗಿದೆ, ನಾನಿಲ್ಲಿ ಅಳ್ತಿದ್ದೀನಿ. ಸೊ ಸ್ವಪ್ನಾವಸ್ಥೆಗಿರುವಂತಹ ಇಷ್ಟೊಂದು ಪ್ರಾಕ್ಟಿಕಾಲಿಟಿ ನಮಗೆ ನಿಜವಾಗ್ಲೂ ಅರ್ಥ ಆಗಲ್ಲ. ಅಷ್ಟು ಬೃಹದಾಕಾರವಾಗಿ ಬೆಳ್ಕೊಂಡಿದೆ, ಅನುಭವ ಆಗ್ತಾ ಇದೆ. ಈ ಅನುಭವಕ್ಕೆಲ್ಲ ಕಾರಣ, ನಿದ್ದೆಲೂ ಈ ಅನುಭವಕ್ಕೆ ಕಾರಣ ಆಗುವಂಥವ್ನು ಯಾರು ಅಂತ ಕೇಳಿದ್ರೆ ತೈಜಸ ಅಂತ. ಆಯ್ತಾ? ಇದಿಷ್ಟಾಯ್ತು. ಈಗ ಮುಂದಿನ ಅವಸ್ಥೆಗೆ ಹೋಗೋಣ. ಮುಂದಿನ ಅವಸ್ಥೆ ಯಾವುದು? ಸುಷುಪ್ತಿ ಅವಸ್ಥೆ, ಡೀಪ್ ಸ್ಲೀಪ್ ಅಂತ ಹೇಳಿದ್ರೆ. ಡೀಪ್ ಸ್ಲೀಪ್ ಅಲ್ಲಿ ದೇವತೆ ಯಾರು ಅಂತ ಕೇಳಿದ್ರೆ ಪ್ರಾಜ್ಞಃ ಅಂತ ಅವನ ಹೆಸರು. ಪ್ರಾಜ್ಞಃ, ಪ್ರಕೃಷ್ಟೇನ ಜ್ಞಃ, ಪ್ರಕೃಷ್ಟವಾದಂಥ ಜ್ಞಾನಿ ಅಂತ ಅರ್ಥ. ಏನರ್ಥ ಇದ್ರದ್ದು ಅಂತ ಕೇಳಿದಾಗ ಹೇಳ್ತಾರೆ, ಎಲ್ಲಿ ಸ್ವಪ್ನಾವಸ್ಥೆಯಲ್ಲಿ ನಾನು ಏನೇನೋ ನೋಡ್ತೀನಪ್ಪ, ಕನಸುಗಳನ್ನ ಕಾಣ್ತೀನಿ, ಆದ್ರೆ ಡೀಪ್ ಸ್ಲೀಪ್ ಅಲ್ಲಿ ಕನಸುಗಳೂ ಕೂಡ ಇರಲ್ಲ. ಕನಸುಗಳೂ ಇಲ್ಲದೆ ಇರ್ಬೇಕಾದ್ರೆ, ಆದ್ರೆ ಆಗ ಏನು ಅನುಭವನೂ ಇಲ್ಲ. ಯಾಕೆಂದ್ರೆ ನಾನಿಲ್ಲ ಅಲ್ಲಿ, ನೀವು ಇಲ್ಲ. ಆಫೀಸ್ ಗೋಯಿಂಗ್, ನಥಿಂಗ್, ನೋ ಇನ್ಫಾರ್ಮೇಶನ್ ಪಾಸ್ಟ್. ಈ ತರ ಸ್ಟೇಟ್ಗೆ ಸುಷುಪ್ತಿ, ಡೀಪ್ ಸ್ಲೀಪ್ ಅಂತ ಕರಿತೀವಲ್ಲ. ಆದ್ರೆ ಯಾವಾಗ ಡೀಪ್ ಸ್ಲೀಪ್ ಚೆನ್ನಾಗಾಗತ್ತೋ, ಎದ್ದ ಮೇಲೆ ನಮಗನ್ಸುತ್ತೆ, ಎಷ್ಟು ಚೆನ್ನಾಗಿತ್ತು ನಿದ್ದೆ, ಎಷ್ಟು ಸುಖವಾಗಿತ್ತು ನಿದ್ದೆ ಅಂತ ಅನ್ಸುತ್ತೋ. ಹೌದೋ ಇಲ್ವೋ? ಈ ಅನುಭವ ಆದ್ಮೇಲೆ ಬೆಳಗ್ಗೆ ಎದ್ದು ನಾವು ಹಿಂದೆ ನೋಡಿದಾಗ ಎಷ್ಟು ಚೆನ್ನಾಗಿತ್ತಪ್ಪ ನಿದ್ದೆ ಅಂತ ಅನ್ಸುತ್ತೆ. ಆದ್ರೆ ನಾನ್ ನಿದ್ದೆ ಮಾಡ್ಬೇಕಾದ್ರೆ ನಾನ್ ಇದ್ನ ಅಂತ ಕೇಳಿದ್ರೆ ಅಫ್ಕೋರ್ಸ್ ನಾನಿಲ್ಲ, ನನ್ನ ಅನುಭವ ಇಲ್ಲ. ಆ ಅನುಭವ ಆದ್ಮೇಲೆ ಚೆನ್ನಾಗಿದೆ ಅನ್ನೋ ಅನುಭವ ಇದೆ. ಸುಖಮಹಂ ಅಸ್ವಾಪ್ಸಂ ನಕಿಂಚಿದ ವೇದಿಷಂ ಅಂತ ವಾಕ್ಯಗಳು. ಏನ ವಾಕ್ಯ ಅಂತ ಕೇಳಿದ್ರೆ, ಎಷ್ಟು ಚೆನ್ನಾಗಿ ನೆನ್ನೆ ರಾತ್ರಿ ನಿದ್ದೆ ಬಂತಪ್ಪ, ನಿದ್ದೆನೇ ಬಂದಿರಲಿಲ್ಲ ಆ ಥರ. ಈ ತರ ಅನುಭವ ಇದೆ ಬೆಳಗ್ಗೆ, ಯಾವಾಗ? ಬೆಳಗ್ಗೆ ಎದ್ದ ಮೇಲೆ. ಆದ್ರೆ ಆ ನಿದ್ದೆ ಆಗಬೇಕಾದ್ರೆ ಇತ್ತ ನನ್ಗೆ ಅನುಭವ? ಅಫ್ಕೋರ್ಸ್ ಇರ್ಲಿಲ್ಲ. ಯಾಕೆ ಅಂತ ಕೇಳಿದ್ರೆ, ಅಲ್ಲಿ ಮನಸ್ಸಿರ್ಲಿಲ್ಲ, ಬುದ್ಧಿನೂ ಇರ್ಲಿಲ್ಲ, ಇಂದ್ರಿಯಗಳೂ ಇರ್ಲಿಲ್ಲ. ಇದಷ್ಟೂ ಕೂಡ ಎಲ್ಲಿ ಲಯವನ್ನ ಕಾಣುತ್ತೋ,
ಈ ಲಯಕ್ಕೆ ಹೆಸರು ಸುಷುಪ್ತಿ ಅಂತ. ಐ ಒನ್ಸ್ ಅಗೇನ್ ರಿಪೀಟ್, ನನಗೆ ಈ ವರ್ಲ್ಡ್ಲಿ ಎಕ್ಸ್ಪೀರಿಯನ್ಸ್ ಆಗ್ಬೇಕಾದ್ರೆ ಏನೇನ್ ಬೇಕು? ಇಂದ್ರಿಯಗಳು ಬೇಕು. ಇಂದ್ರಿಯಗಳಿಗೆ ಲಿಂಕ್ಡ್ ಆದಂತ ಮನಸ್ಸು ಬೇಕು. ಮನಸ್ಸು ಎಲ್ಲಿಗೆ ಲಿಂಕ್ ಆಗಿದೆ ಅಂತ ಕೇಳಿದ್ರೆ ಒನ್ಸ್ ಅಗೇನ್ ಬುದ್ಧಿಗೆ ಲಿಂಕ್ ಆಗಿದೆ. ಓಕೆನಾ? ಅರ್ಥ ಆಯ್ತಾ? ಇಷ್ಟು ಪ್ರಪಂಚವನ್ನ ನೋಡಿ ನಾನು ಚೆನ್ನಾಗಿದೆ ಅಂತ ಹೇಳ್ಬೇಕಾದ್ರೆ ಮನಸ್ಸು ಮಧ್ಯದಲ್ಲಿ ಬೇಕು, ಲಿಂಕಿಂಗ್ ಮಿಷನ್. ಮನಸ್ಸು ಎಲ್ಲಿಂಗ್ ಮತ್ತೊಂದು ಎಂಡಲ್ಲಿ ಲಿಂಕ್ ಆಗಿದೆ ಅಂತ ಕೇಳಿದ್ರೆ ಬುದ್ಧಿಗೆ ಲಿಂಕ್ ಆಗಿದೆ. ಆ ಬುದ್ಧಿ ನನಗೆ ಬುದ್ಧಿ ಅಂದ್ರೆ ಏನು? ನನಗೆ ಗೊತ್ತಾಯ್ತು ಅನ್ನೋ ಅನುಭವ ಇದಾಯ್ತು. ಈಗ ಸ್ವಪ್ನಾವಸ್ಥೆಗೆ ಬಂದಾಗ, ಸ್ಲೀಪಿಂಗ್ ಅವಸ್ಥೆಗೆ ಬಂದಾಗ ಇಂದ್ರಿಯಗಳು ಕೆಲಸ ಮಾಡ್ತಿಲ್ಲ. ಯಾಕೆ ಅಂತ ಕೇಳಿದ್ರೆ ಅದೆಲ್ಲ ರೆಸ್ಟಿಂಗ್ ಪೊಸಿಷನ್ಗೆ ಹೋಗಿದೆ. ಯಾಕೆ ಅದಕ್ಕೆ ಕೆಲಸ ಮಾಡಕ್ ಆಗ್ತಿಲ್ಲ ಅಂತ ಕೇಳಿದ್ರೆ ಮನಸ್ಸು ಅದಕ್ಕೆ ಲಿಂಕ್ ಆಗಿಲ್ಲ. ಆದ್ರೆ ಮನಸ್ಸು ಬುದ್ಧಿಗೆ ಲಿಂಕ್ ಆಗಿದೆ ಇನ್ನೊಂದು ಎಂಡಲ್ಲಿ. ಸೊ ಹಾಗಾಗಿ ಅಲ್ಲಿ ಇಮ್ಯಾಜಿನೇಷನ್ ಸ್ಟಾರ್ಟ್ ಆಯ್ತು, ನನ್ನ ಕನಸಿನ ಲೋಕ ಸ್ಟಾರ್ಟ್ ಆಯ್ತು. ಆ ಕನಸಿನ ಲೋಕದಲ್ಲೂ ನಾನೇ ಅಂತ ಅನುಭವ ಇದೆ. ಯಾಕೆ ಅಂತ ಕೇಳಿದ್ರೆ ಅಲ್ಲಿ ಬುದ್ಧಿ ಇದೆ ಎಗೇನ್. ಹೌದಾ? ಆದ್ರೆ ಸುಷುಪ್ತಿ ಅವಸ್ಥೆಗೆ ಬಂದಾಗ ಈ ಮನಸ್ಸು ಮತ್ತೆ ಬುದ್ಧಿ ಎರಡೂ ಕೂಡ ಲೋಪ ಆಯ್ತು, ಎರಡೂ ಕೂಡ ಇಲ್ಲ. ಬುದ್ಧಿ ಇಲ್ಲ ಅಂದ್ರೆ ಏನರ್ಥ? ಬುದ್ಧಿ ಇಲ್ಲ ಅಂತ ಹೇಳಿದ್ರೆ ನನ್ನ ಐಡೆಂಟಿಟಿನೂ ಇಲ್ಲ ಅಂತ ಅರ್ಥ. ಕಾರ್ತಿಕ್ ಶರ್ಮಾ ಅನ್ನೋದು ಮರ್ತ್ ಹೋಯ್ತು. ಅಂದ್ರೆ ಸಮಸ್ತ ಏನು ಸೃಷ್ಟಿ, ಸ್ಥಿತಿ, ಲಯ, ಸಮಸ್ತ ಜಗತ್ತು ಅದ್ಯಾವುದೂ ನನಗೆ ಸಂಬಂಧಪಟ್ಟಿಲ್ಲ ಆ ಅವಸ್ಥೆಯಲ್ಲಿ. ಬಿಕಾಸ್ ನಾನು ಎಕ್ಸ್ಪೀರಿಯನ್ಸ್ ಮಾಡೋನೇ ಇಲ್ಲ. ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋನೇ ಇಲ್ಲ ಅಂದಾಗ ಸುಖ ದುಃಖ ಏನೂ ಇಲ್ಲ ಆ ಅವಸ್ಥೆಯಲ್ಲಿ. ಈ ಅವಸ್ಥೆಗೆ ನಾವೇನ್ ಕರಿತೀವಿ? ಸ್ವರ್ಗ, ಅಥವಾ ಇನ್ನೇನೋ ಹೆಸರು ಕರಿಬಹುದು ಇದಕ್ಕೆ. ಬಿಕಾಸ್ ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋನೇ ಇಲ್ಲ ಅಂದಾಗ ಸುಖ ದುಃಖ ಇನ್ನೆಲ್ಲಿ ಬರುತ್ತೆ? ರಾಗದ್ವೇಷಗಳು ಇನ್ನೆಲ್ಲಿ ಬರುತ್ತೆ? ದೋಷ ಅಸೂಯೆಗಳು ಇನ್ನೆಲ್ಲಿ ಬರುತ್ತೆ? ಇಲ್ಲ. ಸ್ವಪ್ನಾವಸ್ಥೆಯಲ್ಲಿದೆ. ಕನಸಿನ ಲೋಕದಲ್ಲಿ ಎಲ್ಲಾ ತರದ ಅವಸ್ಥೆಗಳಿದೆ. ಅಲ್ಲೂ ಕೂಡ ಜಗಳ ಆಗತ್ತೆ, ಅಲ್ಲೂ ಕೂಡ ನಗ್ತೀನಿ, ಅಲ್ಲೂ ಕೂಡ ಬೀಳ್ತೀನಿ, ಅಲ್ಲೂ ಕೂಡ ಅಳ್ತೀನಿ, ಇದೆಲ್ಲ ಇದೆ. ಆದ್ರೆ ಸುಷುಪ್ತಿ ಅವಸ್ಥೆಗೆ ಬಂದಾಗ ಇಂದ್ರಿಯಗಳೂ ಇಲ್ಲ, ಮನಸ್ಸೂ ಇಲ್ಲ, ಮೋರ್ ಓವರ್ ಬುದ್ಧಿನೂ ಇಲ್ಲ ಅನ್ನೋ ಕಾರಣಕ್ಕಾಗಿ ಐಡೆಂಟಿಟಿ ಮಾಡೋದು, ಐಡೆಂಟಿಫಿಕೇಶನ್ಗೆ ಇರುವಂತ ಸಾಮರ್ಥ್ಯನೇ ಇಲ್ಲ ಅನ್ನೋ ಕಾರಣಕ್ಕಾಗಿ ಈಗ ಇದನ್ನ ಡೀಪ್ ಸ್ಲೀಪ್ ಅಂತ ಕರಿತೀವಿ, ಸುಷುಪ್ತಿ. ಎಲ್ಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ರೆಸ್ಟ್ ಸಿಗೋದು ಎಲ್ಲಿ ಅಂತ ಕೇಳಿದ್ರೆ ಈ ಅವಸ್ಥೆಯಲ್ಲಿ. ಸ್ಲೀಪಿಂಗ್ ಸೈನ್ಸ್ ನೀವು ನೋಡೋದಾದ್ರೆ ನಾವು 8 ಗಂಟೆ ಮಲ್ಕೊಂಡ್ರೆ ನಾವು ಅಟ್ಮೋಸ್ಟ್ 5 ರಿಂದ 5.5 6 ಗಂಟೆಗಳ ಕಾಲ ಬರೀ ಫಸ್ಟ್ ಮಲ್ಕೊಂಡಾಗ ಸ್ವಲ್ಪ ಕಣ್ಣುರಿಯುತ್ತೆ, ಇದ್ ಮಾಡ್ತೀವಿ, ಆಮೇಲೆ ಸ್ವಲ್ಪ ಸ್ಲೀಪಿಂಗ್ ಸ್ಟೇಟಿಗೆ ಹೋಗ್ತೀವಿ, ಅಲ್ಲಿ ಕನಸುಗಳೇ ಬರುತ್ತೆ ಜಾಸ್ತಿ. ಆಮೇಲೆ ಕೇವಲ 1.5 ಗಂಟೆಯಿಂದ 1.5 ಗಂಟೆ ಅಷ್ಟೇ ನಾವು ಡೀಪ್ ಸ್ಲೀಪ್ ಮಾಡೋಕ್ಕಾಗೋದು. ಆದ್ರೆ ಅಷ್ಟನ್ ಚೆನ್ನಾಗಿ ಮಾಡ್ಬಿಟ್ರೆ ಉಳಿದಿದ್ದೆಲ್ಲ ದಿನ ಹಾಯ್ ಹಾಯ್ ಅಂತ ಇರುತ್ತೆ. ಹೌದೋ ಅಲ್ವೋ? ಆ 1.5 ಗಂಟೆ ನಾನೂ ಇಲ್ಲ, ಯಾರೂ ಇಲ್ಲ ಜಗತ್ತಿನಲ್ಲಿ. ಅದು ಪ್ರಳಯ, ನನ್ನ ದೃಷ್ಟಿಯಲ್ಲಿ ಪ್ರಳಯ. ಹೌದಾ? ಈ ಪ್ರಳಯಕ್ಕೆ ಹೆಸರು ಸುಷುಪ್ತಿ ಅಂತ. ಆದ್ರೆ ನಿಮಗೆ ಗೊತ್ತಿರ್ಬೇಕು, ಉಪನಿಷತ್ ಮಾತಾಡತ್ತೆ ಇದಕ್ಕಿಂತ ಮೇಲಿನ ಇನ್ನೊಂದಿದೆ ಅಂತ. ಇದಕ್ಕೆ ತುರೀಯಾವಸ್ಥಾ ಅಂತ ಕರೀತಾರೆ. ಜಾಗೃತ ಅವಸ್ಥೆ ಆಯ್ತು, ಸ್ವಪ್ನಾವಸ್ಥೆ ಆಯ್ತು, ಸುಷುಪ್ತಿ ಅವಸ್ಥೆ ಆಯ್ತು. ಆದ್ರೆ ಈ ಡೀಪ್ ಸ್ಲೀಪಿಗಿಂತ ಮೀರಿದ್ದು ಇನ್ನೊಂದು ಅವಸ್ಥೆ ಇದೆ, ಅದಕ್ಕೆ ತುರಿಯ ಅವಸ್ಥೆ ಅಂತ ಕರೀತಾರೆ. ತುರಿಯ ಅವಸ್ಥೆ ಅಂದ್ರೆ ಏನು ಅಂತ ಕೇಳಿದ್ರೆ ಎಲ್ಲಿ ಈ ಸುಷುಪ್ತಿ ಅವಸ್ಥೆ ದೀರ್ಘಕಾಲದಲ್ಲಿರುತ್ತೋ ಅದನ್ನೇ ತುರಿಯಾವಸ್ಥೆ ಅಂತ ಕರೆಯೋದು. ಸುಷುಪ್ತಿ ಅವಸ್ಥೆ ದಿನಾಗ್ಲೂ ಮಲ್ಕೊಂಡಾಗ 10 ರಿಂದ 15 ನಿಮಿಷ, ಮೋರ್ ಓವರ್ 1 ಗಂಟೆ ನಮಗೆ ಎಕ್ಸ್ಪೀರಿಯನ್ಸ್ ಆದ್ರೆ ಇದನ್ನ ಸುಷುಪ್ತಿ ಅವಸ್ಥೆ. 1 ಕ್ಷಣ 1 ಗಂಟೆ ಆರಾಮಾಗಿದ್ದೆ, ಮುಗೀತು. ಆದ್ರೆ ಅದೇ ಕಂಟಿನ್ಯೂಸ್ ಆಗಿದ್ರೆ ಇದನ್ನೇ ಮೋಕ್ಷ ಅಥವಾ ತುರಿಯ ಅಂತ ಕರೀತಾರೆ. ಎಲ್ಲಿ ಪದಾರ್ಥಗಳು ಎಕ್ಸ್ಪೀರಿಯನ್ಸ್ ಮಾಡಕ್ಕಿಲ್ಲ, ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಇಂದ್ರಿಯಗಳಿಲ್ಲ, ಇಂದ್ರಿಯಗಳನ್ನ ಲಿಂಕ್ ಮಾಡೋದಕ್ಕೆ ಮನಸ್ಸಿಲ್ಲ, ಲಿಂಕ್ಡ್ ಮನಸ್ಸನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಪ್ರಾಸೆಸ್ ಮಾಡೋದಕ್ಕೆ ಬುದ್ಧಿ ಇಲ್ಲ, ಬುದ್ಧಿಯನ್ನ ತಗೊಂಡು ನಾನು ಜ್ಞಾನಿ ಅಂತ ಹೇಳೋ ಅಹಂಕಾರನೂ ಇಲ್ಲ, ಕರ್ತನೂ ಇಲ್ಲ ಅನ್ನೋ ಕಾರಣಕ್ಕಾಗಿ ಈ ಅವಸ್ಥೆಗೆ ತುರೀಯಾವಸ್ಥಾ ಅಂತ ಕರಿ. ಸಿಂಪಲ್ ಸೈನ್ಸ್, ಉಪನಿಷದಿಕ್ ಸೈನ್ಸ್. ಈ ಅವಸ್ಥೆಗೆ ಮೋಕ್ಷ ಅಂತ ಕರಿಬೇಕು. ಯಾಕೆ ಮೋಕ್ಷ ಅಂತ ಕೇಳಿದ್ರೆ ಇಲ್ಲಿ ಯಾವುದೂ ಇಲ್ಲ, ಪ್ರೀತಿ ದ್ವೇಷ ನಥಿಂಗ್ ಇಸ್ ದೇರ್. ಬಿಕಾಸ್ ನಾನ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ನಾನಿಲ್ವಲ್ಲ, ಇನ್ನೇನು. ಈಗ ಈ ಅವಸ್ಥೆಯಲ್ಲಿ ಒಂದ್ ಅಂಶ ನೆನ್ಪಿಟ್ಕೊಳ್ಳಿ. ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೆ, ಯಾವಾಗ ಶನ್ನೋ ಮಿತ್ರ ಶಂವರುಣ ಅಂತ ಹೇಳ್ಬೇಕಾದ್ರೆ, ಹೇ ಮಿತ್ರ, ಈ ಮಿತ್ರ ಅನ್ನೋ ದೇವತೆ ನನ್ನ ದೇಹಕ್ಕೂ ಮತ್ತೆ ಪ್ರಪಂಚಕ್ಕೂ ಇಬ್ರಿಗೂ ಅಧಿಷ್ಠಾತ್ರ ದೇವತೆ ಅಂತ ಹೇಳಿದ್ದೆ.
ಹೌದಾ? ಪ್ರಪಂಚದಲ್ಲಿ ಮಿತ್ರ ಅಂತ ಹೇಳಿದ್ರೆ ಯಾವುದಕ್ಕೆ ಅಭಿಮಾನಿ ದೇವತೆ? ಅನ್ಹಃ ಅಭಿಮಾನಿ ದೇವತೆ, ಬೆಳಗಿನ ಅಧಿದೇವತೆ ಮಿತ್ರ. ಅದೇ ತರ ಮಿತ್ರ ನನ್ನ ದೇಹದೊಳಗೇನು ಅಂತ ಕೇಳಿದ್ರೆ ಕಣ್ಣುಗಳಿಗೆ ಅಭಿಮಾನಿ ದೇವತೆ ಅಂತ. ಹೌದಾ? ಅದೇ ತರ ಅಂದ್ರೆ ಏನರ್ಥ? ಯದೇವ ಪಿಂಡಾಂಡೆ ತದೇವ ಬ್ರಹ್ಮಾಂಡೆ. ಯಾವುದು ಪಿಂಡಾಂಡದಲ್ಲಿ ಕೆಲಸ ಮಾಡುತ್ತೋ ಅದೇ ಬ್ರಹ್ಮಾಂಡದಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ಅಥವಾ ಯಾವುದು ಬ್ರಹ್ಮಾಂಡದಲ್ಲಿದೆಯೋ ಅದೇ ಪಿಂಡಾಂಡದಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ನನ್ನಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಅಂದ್ರೆ ಏನರ್ಥ? ನಮಗೆಲ್ರಿಗೂ ಲೆಟ್ ಅಸ್ ಇಮ್ಯಾಜಿನ್, ಏನಾರು ಮೈಂಡ್ ಅಂತ ಇದ್ರೆ, ಓಪನ್ ಎಂಡ್ ಕ್ವೆಶ್ಚನ್ ಇದು, ಹೇಳಿ, ಮನಸ್ಸು ಇದೆ ಅಂತ ನಾವೇನಾದ್ರು ಒಪ್ಕೊಂಡ್ರೆ ಮನಸ್ಸು ಸುಮಾರಿದೆಯೋ ಅಥವಾ ಮನಸ್ಸು ಒಂದೇ ಒಂದಿದೆಯೋ? ಮನಸ್ಸು ಒಂದೇ ಅಂತ ನೋಡೋಣ. ಈಗ ಯಾಕೆ ಒಂದೇ ಅಂತ ಹೇಳ್ತಿದ್ದೀನಿ ಅಂತ ಕೇಳಿದ್ರೆ, ಮನಸ್ಸನ್ನ ಇನ್ಫ್ಲೂಯೆನ್ಸ್ ಮಾಡೋದು ತುಂಬಾ ಈಸಿ. ಯಾಕೆ ಗೊತ್ತಾ? ಈಗ ನೀವು ಯುರೋಪ್ ಅಲ್ಲಿ ಹಿಟ್ಲರ್ ಅನ್ನ ನೋಡಿದ್ದೀರಿ, ಹೌದಾ? ಆ ಹಿಟ್ಲರ್ ಯಾವಾಗ ಭಾಷಣ ಮಾಡಕ್ ಬರ್ತಿದ್ನೋ ಆವಾಗ ಅವನು ಬೆಂಚನ್ನೆಲ್ಲ ಹಿಂಗೆ ಪಾಕಿಸ್ತಾನ್ ಪ್ರೈಮ್ ಮಿನಿಸ್ಟರ್ ಕುಟ್ಟದಂಗೆ ಹಿಂಗೆಲ್ಲ ಕುಟ್ಟಿ, ಅವ್ರ ಭಾಷಣ ಕೇಳಿದ್ರೆ ನಿಜವಾಗ್ಲೂ ನಾನ್ ನಾಜಿ ಅಲ್ಲ, ಜರ್ಮನಿಯನ್ ಅಲ್ಲ, ಆದ್ರೂ ದಂಡ ತಗೊಂಡ್ ಹೋಗೋಣ ಅನ್ಸೋ ಮಟ್ಟಿಗೆ ಭಾಷಣ. ಏನರ್ಥ? ಅವನ ಮನಸ್ಸು ಈಸ್ ಇನ್ಫ್ಲೂಯೆನ್ಸಿಂಗ್ ಎಂಟೈರ್ ಯುರೋಪ್ ಆಗಿನ ಕಾಲದಲ್ಲಿ. ಬರೀ ಜರ್ಮನ್ ಮಾತ್ರ ಅಲ್ಲ, ಸಂಪೂರ್ಣ ಯುರೋಪ್ ಖಂಡಗಳನ್ನ ಇನ್ಫ್ಲೂಯೆನ್ಸ್ ಮಾಡೋ ಕೆಪಾಸಿಟಿ ಅವನಲ್ಲಿತ್ತು. ಅಂದ್ರೆ ಏನರ್ಥ? ಅವನಲ್ಲಿರೋ ದ್ವೇಷ ಯಾವುದೋ ಒಂದು ಜನಾಂಗದ ವಿರುದ್ಧ ಅದು ಸಂಪೂರ್ಣ ಯುರೋಪ್ ಅನ್ನ ಬಾಧಿಸ್ತು, ಅಟ್ಲೀಸ್ಟ್ ಫಾರ್ 50 years. ಹೌದಾ? ಅದೇ ತರ ನಮ್ಮ ದೇಶಕ್ಕೆ ಬಂದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು 2ನೇ ಪ್ರೈಮ್ ಮಿನಿಸ್ಟರ್ ಅವರು ಬಂದು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ಬೇಕಾದ್ರೆ ನಮಗೆ ಏನು, ನಮ್ಮ ದೇಶಕ್ಕೆ ಯುದ್ಧ ಆಗಿದೆಪ್ಪ, 62 ಯುದ್ಧ ಆಗಿದೆ, ಸೊ ನಮ್ಗೆ ಇಡೀ ದೇಶಕ್ಕೆ ಕೊಡುವಂತ ಆಹಾರ ಪದಾರ್ಥ ಇಲ್ಲ, ಎಲ್ರು ಒಂದೊಂದು ಹೊತ್ತು ಉಪವಾಸ ಮಾಡಬೇಕು ಅಂತ ಕೇಳ್ಕೊಂಡಾಗ ಸಮಗ್ರ ದೇಶದ ಅಟ್ಲೀಸ್ಟ್ ಹಾಫ್ ಆಫ್ ಅ ಪಾಪ್ಯುಲೇಷನ್ ಅವರೆಲ್ಲರೂ ಕೂಡ ನಮ್ಮ ಪ್ರಧಾನ ಮಂತ್ರಿಗಳು ಹೇಳಿದಾರಪ್ಪ, ಒಂದ್ ಹೊತ್ತಿನ ನನಗೆ ಖರೀದಿಸುವಂತ ಶಕ್ತಿ ಇದೆ, ಆದ್ರೂ ಬಿಡ್ತೀನಿ, ಬಿಕಾಸ್ ನನ್ನ ಊಟ ಇನ್ನೆಲ್ಲೋ ಒಂದ್ ಕಡೆ ಹೋಗಿ ಅವ್ರನ್ನ ಸೇರ್ಲಿ. ಒಬ್ಬ ಮನಸ್ಸು ಮಾಡಿದಾಗ ಎಲ್ರಿಗೂ ಇನ್ಫ್ಲೂಯೆನ್ಸ್ ಆಗುತ್ತೆ ಅನ್ನೋದಕ್ಕೆ ಉದಾಹರಣೆ ಇದು. ಮೋದಿಜಿ ಬಂದ್ರು 2014 15 ನೋಡ್ರಪ್ಪ, ನಿಮ್ಗೇನಾದ್ರು LPG ಗ್ಯಾಸ್ ತಗೊಳ್ಳುವಂತ ಶಕ್ತಿ ಇದೆ ಅಂತ ಕೇಳಿದ್ರೆ ಸಬ್ಸಿಡಿ ಬಿಡಿ ಅಂತ ಹೇಳಿದ್ರು. ಸಾವಿರಾರು ಜನ, ಲಕ್ಷಾಂತರ ಜನ ಸಬ್ಸಿಡಿ ಬಿಟ್ರು, ಒಬ್ಬನೇ ಒಬ್ಬ ನಿರ್ಧಾರ. ಆದ್ರೆ ಎಷ್ಟು ಜನ ಅದಕ್ಕೆ ಸಹಕಾರಿಗಳಾಗಿ ನಿಂತ್ಕೊಂಡಿರ್ತಾರೆ ಅಂದ್ರೆ ಏನರ್ಥ? ಇನ್ಫ್ಲೂಯೆನ್ಷಿಯಲ್. ಆ ಮನಸ್ಸು ಅನ್ನೋದು ಎಷ್ಟು ಪವರ್ಫುಲ್ ಆಗಿದೆ ಅಂತ ಕೇಳಿದ್ರೆ ಇಟ್ ಕ್ಯಾನ್ ಬಿ ಈಸಿಲಿ ಏನಿದು ಇನ್ಫ್ಲೂಯೆನ್ಸ್ ಮಾಡಬಹುದು ಅದನ್ನ. ಈ ತರ ದೃಷ್ಟಿಯಲ್ಲಿ ನೋಡಿದ್ರೆ ಮನಸ್ಸು ಒಂದೇ ಒಂದು, ಇನ್ನು ತುಂಬಾ ಇಲ್ಲ. ಮನಸ್ಸು ಒಂದೇ. ಮನಸ್ಸಂದ್ರೆ ಏನು ಅಂತ ಕೇಳಿದ್ರೆ ಇಷ್ಟ, ಕಾಮ ಇತ್ಯಾದಿಗಳನ್ನ ಪ್ರಾಸೆಸ್ ಮಾಡುವಂತ ಇಂಜಿನ್, ಅದು ಮನಸ್ಸು ಅಷ್ಟೇ. ಈ ತರ ಮನಸ್ಸು ಅದನ್ನ ಯಾವಾಗ ಸ್ವಪ್ನಾವಸ್ಥೆಯಲ್ಲಿ ಸುಷುಪ್ತಾವಸ್ಥೆಯಲ್ಲಿ ಇಲ್ವೋ ಆ ಅವಸ್ಥೆಗೆ ಅತ್ಯಂತ ಶುದ್ಧಾವಸ್ಥೆ ಅಂತ ಕರೆಯೋದು. ಯಾಕೆ ಅಂತ ಕೇಳಿದ್ರೆ ಈ ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ ಖಾಲಿ ಆಯ್ತು, ಕಾಣೆ ಆಯ್ತು. ಆ ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ ಇಲ್ದ ಅಂದಾಗ ಇಡೀ ಜಗತ್ತು ಅತ್ಯಂತ ಶಾಂತ, ಅತ್ಯಂತ ಸುಖಮಯ. ಯಾಕೆ ಅಂತ ಕೇಳಿದ್ರೆ ಈ ಮನಸ್ಸು, ಈ ಬುದ್ಧಿ, ಇದರಿಂದನೇ ನಮ್ಗೆ ಉಳಿದಿದ್ದೆಲ್ಲ ಶುರುವಾಯ್ತು. ಸುಖ, ದುಃಖ, ನೆಮ್ಮದಿ, ದುಃಖ ಎಲ್ಲದೂ ಕೂಡ ಇದರಿಂದಾನೆ. ಸೊ ಹಾಗಾಗಿ ಉಪನಿಷತ್ತಿನ ವೇದೋದ್ಘೋಷ ಇದ್ರೆ ಏನು ಅಂತ ಕೇಳಿದ್ರೆ ಎಲ್ರನ್ನು ಮತ್ತೆ ಆ ತುರಿಯ ಅವಸ್ಥೆ ಕರ್ಕೊಂಡು ಹೋಗೋಣ ಅಂತ. ಸೊ ಈ ತರ ಇದನ್ನ ಮನಸ್ಸು ಅಂತ ಕರೆದಾಗ ಇದಕ್ಕೆ ಕನೆಕ್ಟೆಡ್ ಆಗಿರುವಂತ ಒಂದು ಬುದ್ಧಿ ಇದೆ, ಇದನ್ನ ಚಲಾವಣೆ ಮಾಡುವಂತ ಇನ್ನೊಬ್ಬ ಕರ್ತ ಇದ್ದಾನೆ, ಅದೇ ನಾವು, ನೀವು ಎಲ್ಲ. ಅರ್ಥ ಆಯ್ತಾ? ಸೊ ಹಾಗಾಗಿ ಈ ತರದಾಗಿ ಮನಸ್ಸು, ಇಂದ್ರಿಯ, ಮನಸ್ಸು, ಬುದ್ಧಿ ಮತ್ತೆ ಇದನ್ನ ಕಂಟ್ರೋಲ್ ಮಾಡುವಂತ ಕರ್ತ, ಈ ತರ ಪ್ರಾಸೆಸಿಂಗ್ ಅಲ್ಲಿ ಇದೆ. ಇದನ್ನೇ ಓಂಕಾರ ಅಂತ ಹೇಳೋದು. ಓಂಕಾರ ಮೈಟ್ ಬಿ ಸಿಂಪಲ್ ವರ್ಡ್, ಓಂ ನಮ ಶಿವಾಯ ಹೇಳೋ, ಓಂ ನಮ ಶಿವಾಯ. ಆದ್ರೆ ಓಂಕಾರದ ಹಿಂದೆ ಇಷ್ಟೊಂದು ಅರ್ಥ ಇದೆ. ಈಗ ಒಂದು ಸಿಂಪಲ್ ಕ್ವಶನ್ ಕೇಳ್ತೀನಿ, ಈ ಅಷ್ಟು ಚಾಪ್ಟರ್ ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಭಗಿನಿ. ಈಗ ನಾನು ಅಂದ್ರೆ ಏನು? ಯಾವುದು ನಾನು ಅಂತ ಇದೀನೋ, ಯಾವ್ದ್ಯಾವ್ದನ್ನ ನಾನು, ಈಗ ಉದಾಹರಣೆಗೆ ನಾನು ಈ ಮೊಬೈಲ್ ಅನ್ನ ತಗೊಂಡೆ ಭಗಿನಿ, ಈ ಮೊಬೈಲ್ ನಂದು. ವೆರಿ ಗುಡ್. ಮೊಬೈಲ್ ಏನು? ನಂದು, ನಾನಲ್ಲ. ಇದೇ ತರ ನಾನು ಅಮ್ಮನ ಹೊಟ್ಟೆಯಿಂದ ಹೊರಗೆ ಬಂದ್ರೆ ನಿಧಾನಕ್ಕೆ ಈ ಫ್ಲೆಶ್ ಅಂಡ್ ಬೋನ್ಸ್ ಗಳನ್ನ ತಗೊಂಡು ಇನ್ನೂ ಇಂಪ್ರೂವ್ ಮಾಡ್ಕೊಂತಾ ಬಂದೆ. ಈ ಫ್ಲೆಶ್ ಅಂಡ್ ಬೋನ್ಸ್ ನಾನಾ ಅಥವಾ ನಂದ?
ಎಲ್ಲೆಲ್ಲಿ ನಾನು ಅಂತ ಬರುತ್ತೋ ಅದಷ್ಟು ಕೂಡ ಅಭೇದವಾಗಿ ನಾನೇ ಅಂತ ಹೇಳ್ಬೇಕು. ಎಲ್ಲೆಲ್ಲಿ ನಂದು ಅಂತ ಬರುತ್ತೋ ಅದ್ಯಾವುದು ನೀವಲ್ಲ, ನಿಮಗ್ ಸಂಬಂಧಪಟ್ಟಿದ್ದು, ಅದ್ ನೀವಲ್ಲ. ಎಗೇನ್ ನಂದು ಲ್ಯಾಪ್ಟಾಪ್, ಆದ್ರೆ ಲ್ಯಾಪ್ಟಾಪ್ ನಾನಾಗಕ್ಕಾಗಲ್ಲ. ಅದೇ ತರ ಈ ದೇಹ ಓವರ್ ದ ಪೀರಿಯಡ್ ಆಫ್ ಟೈಮ್ ನಾನು ಅದನ್ನ ಗ್ಯಾದರ್ ಮಾಡ್ಕೊಂಡಿದ್ದೀನಿ. ಊಟ ಮಾಡ್ತೀನಿ, ದೊಡ್ಡದಾಗತ್ತೆ, ಊಟ ಬಿಡ್ತೀನಿ, ಸಣ್ಣದಾಗತ್ತೆ. ಇದು ನಾನಾ ಅಥವಾ ನಂದ ದೇಹ? ಇದು ನಂದು, ಬಿಕಾಸ್ ಐ ಗ್ಯಾದರ್ಡ್. ಹೌದೋ ಅಲ್ವೋ? ಅದೇ ತರ ಮನಸ್ಸಿಗೆ ಬನ್ನಿ. ಮನಸ್ಸು ಅಂದ್ರೆ ಏನು? ಮನಸ್ಸು ಇಸ್ ಅ ಕಲೆಕ್ಷನ್ ಆಫ್ ಇನ್ಫಾರ್ಮೇಶನ್ಸ್, ಪ್ರಾಸೆಸಿಂಗ್ ಇಟ್, ಅನಲೈಸಿಂಗ್ ಇಟ್, ಅದನ್ನೇ ಮನಸ್ಸು ಅಂತ ಕರಿತೀನಿ. ಈ ಮನಸ್ಸು ಹಾಗಾದ್ರೆ ನಂದ ನಾನ ಅಂತ ಕೇಳಿದ್ರೆ ಒನ್ಸ್ ಅಗೇನ್ ಉತ್ತರ ಏನಾಗ್ಬೇಕು? ಮನಸ್ಸು ನಂದು, ನಾನ್ ಮನಸ್ಸಲ್ಲ. ಬಿಕಾಸ್ ಮನಸ್ಸನ್ನು ಕೂಡ ನಾನು ತಗೊಂಡಿದ್ದು, ಮೊಬೈಲ್ ತಗೊಂಡಂಗೆ, ಲ್ಯಾಪ್ಟಾಪ್ ತಗೊಂಡಂಗೆ ಮನಸ್ಸು ಅನ್ನೋ ಇನ್ಫಾರ್ಮೇಶನ್ಗಳನ್ನು ಕೂಡ ನಾನು ತಗೊಂಡಿರೋ ಕಾರಣ ಮನಸ್ಸು ಕೂಡ ನಾನಲ್ಲ, ಮನಸ್ಸು ನಂದು. ಇವತ್ತು ನಾನು ಈ ಬಟ್ಟೆ ತಗೊಂಡೆ, ಶಲ್ಯ ಚೆನ್ನಾಗಿತ್ತು ಅಂತ ನೋಡಿ ತಗೊಂಡೆ, ನಂದು ಶಲ್ಯ, ಶಲ್ಯ ನಾನಲ್ಲ. ಈ ಶಲ್ಯ ಬಿಟ್ಟು ನಾನಿದ್ದೀನಿ, ಹೌದೋ ಅಲ್ವೋ? ಈ ಲ್ಯಾಪ್ಟಾಪ್ ಬಿಟ್ಟು ನಾನಿದ್ದೀನಿ, ಹೌದೋ ಅಲ್ವೋ? ಈ ಮೊಬೈಲ್ ಬಿಟ್ಟು ನಾನಿದ್ದೀನಿ. ಅದೇ ತರ ಈ ದೇಹ ಬಿಟ್ಟು ನಾನಿದ್ದೀನಿ, ಈ ಮನಸ್ಸನ್ನ ಬಿಟ್ಟು ನಾನಿದ್ದೀನಿ, ಈ ಬುದ್ಧಿಯನ್ನ ಬಿಟ್ಟು ನಾನಿದ್ದೀನಿ. ನಾನ್ ಯಾರು ಹಾಗಾದ್ರೆ? ಚೈತನ್ಯ ಅಂತ ಹೇಳ್ತೀನಿ, ಆದ್ರೆ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ನೀವು? ಇಲ್ಲ, ನಾವ್ಯಾರು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಸೊ ಇದನ್ನ ಉಪನಿಷತ್ಗಳಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತ ಕೇಳಿದ್ರೆ, ಭೃಗುವಲ್ಲಿ ನೀವು ಓದಿದ್ದೀರಾ ಅಲ್ವಾ? ಭೃಗುವಲ್ಲಿಯ ಕೊನೆಗೆ ಆಚಾರ್ಯರ ಸಂಭಾಷಣೆ ಈ ತರ ಬರುತ್ತೆ. ಆಚಾರ್ಯ ಹೇಳ್ತಾರೆ ಅದರಲ್ಲಿ, ಭೃಗುರ್ವೈವ ಋಣಿಹಿ ವರುಣಂ ಪಿತರಮುಪಸಸಾರ ಅಂತ ಬಂದಾಗ, ಭೃಗು ಅನ್ನೋ ಶಿಷ್ಯ ವರುಣನನ್ನ ಕೇಳ್ಕೊಂಡು ಹೋಗ್ತಾನೆ. ಏನು? ಆಚಾರ್ಯ, ಪಿತಾ, ಅಪ್ಪ, ಅಪ್ಪ ನೀನ್ ನನ್ಗೆ ಉಪನಿಷತ್ತನ್ನ ಏನ್ ಕೊಡ್ಬೇಕು, ಅರ್ಥ ಮಾಡಿಸ್ಬೇಕು ನನ್ಗೆ. ಅವಾಗ ಹೇಳ್ತಾನೆ, ನಾನ್ ಯಾಕಪ್ಪ ನಿನ್ಗೆ ಅರ್ಥ ಮಾಡಿಸ್ಲಿ, ನೀನ್ ಗುರುಕುಲದಲ್ಲಿ ಓದಿದ್ಯಾ, ನೀನೇ ಶ್ರೇಷ್ಠ ಅಂತ ಹೇಳ್ಬೇಕಾದ್ರೆ, ಇಲ್ಲ ಇಲ್ಲ ನಾನ್ ನಿನ್ನ ಹತ್ರನೇ ಕಲಿಬೇಕು ಅಂತ ಹೇಳ್ತಾನೆ. ಓಕೆನಾ? ಸೊ ಹಾಗಾಗಿ ಒಂದೆರಡು ಟಾಸ್ಕ್ ಅನ್ನ ಕೊಡ್ತೀನಿ, ಹೇಳ್ತೀಯಾ? ಅಫ್ಕೋರ್ಸ್ ಹೇಳ್ತೀನಿ. ಮಾಡ್ತೀಯಾ? ಮಾಡ್ತೀನಿ. ಏನ್ ಹೇಳ್ತೀಯಾ? ಏನ್ ಹೇಳಿ ಅಂತ ಹೇಳಿದಾಗ, ನೋಡು, ಇವತ್ತಿನಿಂದ ನೀನು ಅಲ್ಲಿ ಕಾಣ್ತಿದ್ಯಲ್ಲ ಗುಡ್ಡ, ಅಲ್ಲಿಗೆ ಹೋಗು. ಎಲ್ಲಿವರೆಗೂ ನೀನ್ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಲ್ವೋ ಅಲ್ಲಿ ತನಕ ತಪಸ್ ಮಾಡು. ಉತ್ತರ ಸಿಕ್ಕಾಗ ವಾಪಸ್ ಬಾ, ನನ್ಗೆ ಹೇಳು ಅಂತ ಹೇಳ್ತಾರೆ. ಸಿಂಪಲ್. ಸೊ ಈತ ಅಷ್ಟೇ ತಾನೇ, ನಾನು ಏನೇನೋ ಪ್ರಶ್ನೆಗಳಿಗೆ ಉತ್ತರ ಕೊಟ್ಬಿಟ್ಟಿದ್ದೀನಿ ಆಚಾರ್ಯರಿಗೆ, ಇದು ಒಂದು ಕ್ವಶನ್ ಅಂತ ಹೇಳಿ ಹೋದ, ಕುತ್ಕೊಂಡ, ಒಂದ್ 5-6 ದಿನ ಧ್ಯಾನ ಮಾಡ್ದ. ನಾನು ಯಾರು? ಸಿಂಪಲ್. ನಾನು ಯಾರು? ನಾನು ಅಂದ್ರೆ ಯಾರು? ಇಂಟ್ರೊಡಕ್ಷನ್ ಏನ್ ಮಾಡ್ಕೊಂತೀರಾ ನೀವು? ನಾನು ಕಾರ್ತಿಕ್ ಶರ್ಮಾ ಅಂದ್ರೆ ಏನರ್ಥ? ಈ ದೇಹ ಕಾರ್ತಿಕ್ ಶರ್ಮಾ, ಇಸಂಟ್ ಇಟ್ ಸೊ? ಉತ್ತರ ಗೊತ್ತಾಗೋಯ್ತು ನನ್ಗೆ, ಬ್ರಹ್ಮಜ್ಞಾನ ಆಯ್ತು. ಉತ್ತರ ಗೊತ್ತಾಯ್ತು ಅಂದ್ರೆ ಬ್ರಹ್ಮಜ್ಞಾನ ಆಯ್ತು. ಓಡ್ ಬಂದ ಭೃಗು, ಬಂದು ವರುಣನ ಹತ್ರ ಕೇಳಿ, ಆಚಾರ್ಯ ನನಗೆ ಗೊತ್ತಾಗೋಯ್ತು ಉತ್ತರ. ಏನಪ್ಪ? ದೇಹ ನಾನು. ಇಸ್ ಇಟ್? ನೀನ ದೇಹ? ನಾನು ಹೇಳಿರೋ, ಹಿಂದೆ ಹೇಳಿರೋ ಲಾಜಿಕ್ ಹೇಳಿದ್ರು, ನೀನು ಯಾವ್ದನ್ನ ತಗೊಂತೀಯೋ ಅದ್ ನೀನಾಗಕ್ ಸಾಧ್ಯ ಇಲ್ಲ. ಮೊಬೈಲ್ ಅನ್ನ ತಗೊಂಡಿದ್ಯಾ, ಮೊಬೈಲ್ ನಿಂದಾಗ್ಬೋದು, ಬಿಟ್ರೆ ನೀನಾಗಕ್ಕಾಗಲ್ಲ. ದಟ್ ಕ್ಯಾನ್ ಬಿ ಯುವರ್ಸ್, ನಾಟ್ ಯು. ಸರಿ, ಹೌದಾ? ದೇಹ ಬಿಟ್ಟು ನಾನಿದ್ದೀನ, ಸರಿ, ಇನ್ನೊಂದ್ಸಲಿ ಹೋಗ್ತೀನಿ ಅಂತ ಹೇಳ್ದ. ಇನ್ನೊಂದ್ಸಲಿ ಹೋದ, ಇನ್ನೂ 2 ವಾರ 3 ವಾರ ಧ್ಯಾನ ಮಾಡ್ದ, ವಾಪಸ್ ಬಂದ, ಹೇಳ್ದ ಆಚಾರ್ಯರಿಗೆ, ಆಚಾರ್ಯ ಗೊತ್ತಾಗೋಯ್ತು. ಈಗ ಏನ್ ಗೊತ್ತಾಯ್ತು ನಿಂಗೆ? ಬ್ರಹ್ಮ ನಾನ್ ಯಾರು ಅಂತ ಗೊತ್ತಾಯ್ತು. ಹೆಂಗ್ ಗೊತ್ತಾಯ್ತು? ಯಾರು ನೀನು ಅಂತ ಕೇಳಿದಾಗ, ಆಚಾರ್ಯ ನಾನು ದೇಹ ಅಲ್ಲ ಅಂತ ಹೇಳಿದ್ರಿ, ಬಿಕಾಸ್ ದಟ್ ಈಸ್ ಅಕ್ಯುಮುಲೇಟೆಡ್. ನಾನು ಪ್ರಾಣ. ನಾನ್ ಯಾಕೆ ಪ್ರಾಣ? ನೀವು ಉಸಿರಿಡ್ ನೋಡಿ, ಉಸಿರಿಡ್ದಾಗ ನೀವು ಬದುಕ್ತೀರಾ? ಅಫ್ಕೋರ್ಸ್ ಬದುಕಲ್ಲ. ಯಾವುದು ಇಲ್ದಿದ್ದಾಗ ನೀವು ಬದುಕಲ್ವೋ ಅದೇ ನಾನು, ಹೌದಾ? ಸೊ ಹಾಗಾಗಿ ಉಸಿರಿ ಹಿಡಿದಾಗ ಬದುಕಲ್ಲ ಅನ್ನೋ ಕಾರಣಕ್ಕಾಗಿ ಉಸಿರೇ ನಾನು. ಉಸಿರು ಅಂದ್ರೆ ಯಾರು? ಪ್ರಾಣ. ಇಸ್ ಇಟ್? ಸರಿ, ನಾನೀಗ ಒಂದ್ 5 ನಿಮಿಷ ನಿನ್ ಮೂಗು ಹಿಡಿತೀನಿ, ಇದೆಯಾ ನೀನು? ಆ 5 ನಿಮಿಷ ಇದೆಯಾ? ಹೌದು, 5 ನಿಮಿಷ ಇದ್ದೀನಿ. 5 ನಿಮಿಷ ಇದೆಯಾ ಅನ್ಬೇಕಾದ್ರೆ ಬೇರೆದೇನೋ ಇರ್ಬೇಕು, ಹಾಗಾಗಿ ನೀನ್ ಇದೆಯಾ. ಸೊ ಪ್ರಾಣ ಇಸ್ ನಾಟ್ ಯು, ಗೋ ಗೋ ಅಂತ ಕಳಿಸಿದ್ರು. ಅವನ್ ಪಾಪ ಇನ್ನೊಂದ್ಸಲಿ ಹೋದ, 3-4 ವರ್ಷ ಕುತ್ಕೊಂಡ, ತಪಸ್ ಮಾಡ್ದ. ಏನಿರ್ಬೋದು ಅಂತ ಯೋಚನೆ ಮಾಡ್ದ. ವಾಪಸ್ ಬಂದ, ಹೇಳ್ದ, ಆಚಾರ್ಯ ಈ ಸಲಿ ಶರೀರ ಅಲ್ಲ, ಪ್ರಾಣ ಅಲ್ಲ, ಆದ್ರೆ ಮನಸ್ಸು ನಾನು. ಯಾಕೆ? ನೀವು ಮೂಗು ಮುಚ್ಚಿದಾಗ ನಾನು ಹೊಟ್ಟೋಗ್ತೀನಿ ಅನ್ನೋ ಚಿಂತನೆ ಬಂತು. ಆ ಚಿಂತನೆನೆ ಮನಸ್ಸು ಅಂತ ಕರಿತೀನಿ. ಹಾಗಾದ್ರೆ ಮನಸ್ಸು ನಾನು. ಆಚಾರ್ಯ ಹೇಳಿದ್ರು, ಅರೆ ಮನಸ್ ನೀನಾ?
ಮನಸ್ಸಿಲ್ದೇನೂ ಕೂಡ ಸುಷುಪ್ತಿ ಅವಸ್ಥೆಯಲ್ಲಿ ಮನಸ್ಸಿಲ್ಲ, ಆದ್ರೂ ನೀನಿದ್ಯಾ? ಅಫ್ಕೋರ್ಸ್ ನಾನಿದ್ದೀನಿ. ಹಾಗಾದ್ರೆ ಬೇರೆ ಯಾರೋ ಇದ್ದಾನೆ, ಯಾರು ನೋಡ್ಕೊಂಡ್ ಬಾ ಹೋಗು ಅಂತ ಹೇಳಿದ್ರು. ಸರಿ, ಮತ್ತೆ ಸೋತ, ಮತ್ತೆ ಹೊರಟ, ಮತ್ತೆ 5-10 ವರ್ಷ ಕುತ್ಕೊಂಡ, ತಪಸ್ ಮಾಡ್ದ, ವಾಪಸ್ ಓಡ್ ಬಂದ. ಆಶ್ಚರ್ಯ ಗೊತ್ತಾಗೋಯ್ತು, ಈ ಸಲ ನೀವು ನನ್ನ ವಾಪಸ್ ಕಳಿಸ್ ಸಾಧ್ಯನೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಈಗ ನಾನು ಯೋಚನೆ ಮಾಡ್ತಿದ್ದೀನಿ, ಆ ಯೋಚನೆ, ಆ ಬುದ್ಧಿ ಇದೆಯಲ್ಲ, ಆ ವಿಜ್ಞಾನನೇ ನಾನು, ವಿಜ್ಞಾನಮಯ ಕೋಶ ನಾನು, ಆ ಆಲೋಚನೆಗಳು ನಾನು. ಯಾವ ಆಲೋಚನೆಯಿಂದ ನನ್ನ ಐಡೆಂಟಿಟಿ ಸಿಗುತ್ತೋ, ಐ ಈಸ್ ಮೈ ಬುದ್ಧಿ, ಅದು ನಾನು ಅಂತ ಹೇಳ್ದ. ಆಚಾರ್ಯ ಇದ್ದವರು, ಸೋ ಸಾರಿ, ಈವನ್ ದಟ್ ಈಸ್ ನಾಟ್ ಯು, ಓಡು ಅಂತ ಹೇಳಿದ್ರು. ಇವತ್ತಿಂದ ಅವನ ನಿಜವಾದ ಅಧ್ಯಯನ ಶುರುವಾಯಿತು. ಇನ್ಮೇಲಿಂದ ಹೋಗು ಅಂತ ಹೇಳಿದಾಗ ಸುಮಾರು ವರ್ಷಗಳಾದ್ಮೇಲೆ ಆತ ಭೃಗು ನಕ್ಕೊಂಡ್ ಬಂದಂತೆ ಅಂತ. ಆಚಾರ್ಯ ಮುಂದೆ ಬಂದಾಗ ಆಚಾರ್ಯ ಏನೂ ಮಾತಾಡಿಲ್ಲ, ಭೃಗುನೂ ಏನೂ ಮಾತಾಡಿಲ್ಲ. ಈ ಸೈಲೆನ್ಸ್ ಅವರಿಗೆ ಅರ್ಥ ಆಯ್ತು, ಆಚಾರ್ಯಗೆ ಅರ್ಥ ಆಯ್ತು, ಇವನಿಗೆ ನಿಜವಾಗ್ಲೂ ಬ್ರಹ್ಮಜ್ಞಾನ ಆಗಿದೆ. ಆಗ ಆಚಾರ್ಯ ಮತ್ತೆ ಶಿಷ್ಯ ಇಬ್ರು ಸೇರ್ಕೊಂಡು ಏತತ್ಸಾಮಗಾಯನ್ನಾಸ್ತೆ ಹಾ ಊಹಾ ಊಹಾ ಅಹಮನ್ನಂ. ನಾವಿಬ್ರು ಕೂಡ ಬ್ರಹ್ಮಜ್ಞಾನಿಗಳಾಗೋಗ್ಬಿಟ್ವಿ. ನಮ್ಮನ್ನ ಜಡ್ಜ್ ಮಾಡೋರೇ ಯಾರೂ ಇಲ್ಲ ಈಗ. ಬಿಕಾಸ್ ಐ ಈಸ್ ಎವ್ರಿಥಿಂಗ್. ಸೊ ಹಾ ಊಹಾ ಊಹಾ ಅಹಮನ್ನಂ ಅಹಮನ್ನಾದಃ ಅಂದ್ರೆ ಏನರ್ಥ? ಈ ಜಗತ್ತಿನಲ್ಲಿ ಯಾವ ಯಾವ ಪದಾರ್ಥಗಳು ಇದೆಯೋ ಅದಷ್ಟು ಅನ್ನಂ ಅಂತ ಕರೀತಾರೆ, ಅದು ನಾನು. ಮತ್ತೆ ಈ ಜಗತ್ತಿನಲ್ಲಿ ಯಾವ ಯಾವ ಪದಾರ್ಥಗಳು ಇದ್ದು ಅದನ್ನ ಒಬ್ಬ ಕನ್ಸ್ಯೂಮರ್ ಇರ್ಬೇಕಲ್ಲ, ಅಂದ್ರೆ ಅದನ್ನ ಗ್ರಹಣೆ ಮಾಡೋನು, ಅವನಿಗೆ ಅನ್ನಾದಹ ಅಂತ ಕರೀತಾರೆ. ಅನ್ನಾದನೂ ನಾನೇ. ಅಂದ್ರೆ ಏನರ್ಥ? ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಅರ್ಥ. ಯಾವಾಗ ಈ ಸ್ಟೇಟಿಗೆ ಹೋಗ್ತಾರೋ ಅವರಿಬ್ರು, ಗುರು ಮತ್ತೆ ಶಿಷ್ಯರು, ಅವ್ರಿಗೆ ಯಾವುದೇ ನಾಚಿಕೆ, ಯಾವುದೇ ಜಡ್ಜ್ಮೆಂಟಲ್ ಮನೋಭಾವ ಏನೂ ಇಲ್ದಲೆ ಇಬ್ರು ಕೂಡ ಆ ಪೀಕಿಗೆ ಹೋಗಿ ಕೂಗ್ತಾರೆ. ಆ ಕೂಗುವಿಕೆಯನ್ನೇ ನಾವು ಸಾಮವೇದ ಅಂತ ನಾವು ಅದ್ರಲ್ಲಿ ರೆಕಾರ್ಡ್ ಮಾಡಿದ್ದೀವಿ. ದೀಸ್ ಆರ್ ನಾಟ್ ಎಕ್ಸಾಕ್ಟ್ಲಿ ದ ಸಾಮವೇದಸ್, ದೀಸ್ ಆರ್ ದ ಏನದು ಅನ್ಕಂಟ್ರೋಲ್ಡ್ ಸ್ಪೀಚಸ್ ಆಫ್ ಬ್ರಹ್ಮಜ್ಞಾನಿಗಳು. ಭೃಗು ಮತ್ತೆ ವರುಣ ಈ ಇಬ್ರು ಶಿಷ್ಯರು ಯಾವಾಗ ಬ್ರಹ್ಮಜ್ಞಾನವನ್ನ ಆಪ್ತಿ ಮಾಡ್ಕೊಳ್ತಾರೋ ಆಗ ಹಾ ಊಹಾ ಆ ಸೌಂಡ್ ಇಂದ, ಶಬ್ದದಿಂದ ಅದನ್ನ ನಾನೇನ್ ಅನುಭವ ಮಾಡ್ತಿದ್ದೀನೋ ಆನಂದ, ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಸಾಧ್ಯ ಇಲ್ಲ. ಸಕ್ಕರೆ ತಿಂದ ಮೇಲೆ ಅದು ಹೇಗೆ ಸಿಹಿ ಹೇಗಿದೆ ಅಂತ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ, ತಿಂದು ನೋಡ್ಬೇಕಷ್ಟೆ. ಆ ಥರ ಈ ಬ್ರಹ್ಮಜ್ಞಾನಿಗಳಿಬ್ರು ಆದ್ರು ಅಂತ ಸುವರ್ಣ ಜ್ಯೋತಿ ಈಹಿ ಓಂ ಶಾಂತಿ 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 ಅಂತ ಅವರಿಬ್ರು ಕೂಡ ಕೊನೆಯ ತುರಿಯ ಅವಸ್ಥೆಗೆ ಹೋಗಿ ಸೇರ್ಕೊಂಡ್ರು. ಅಂದ್ರೆ ಅವರು ಭೃಗು ಮತ್ತೆ ವರುಣ ಇಬ್ರು ಕೂಡ ಜಗತ್ತೇ ಭೃಗು ಮತ್ತೆ ವರುಣರಾಗಿ ಕನ್ವರ್ಟ್ ಆದ್ರು. ಅಂದ್ರೆ ಇಡೀ ಜಗತ್ತಿನಲ್ಲಿ ಬ್ರಹ್ಮನನ್ನ ಕಾಣೋದಕ್ಕೆ ಶುರು ಮಾಡಿದ್ರು ಅಂತ ಅರ್ಥ. ಪ್ರತಿಯೊಂದು ಕೀಟದಿಂದ ಹಿಡಿದು, ಪರ್ಣದಿಂದ ಹಿಡಿದು, ಮನುಷ್ಯರಿಂದ ಹಿಡಿದು, ಮನುಷ್ಯರಲ್ಲೂ ಕೀಳು ಜಾತಿಯಿಂದ ಹಿಡಿದು ಬ್ರಾಹ್ಮಣನ ತನಕ ಎಲ್ಲರೂ ಸಮಾನ ಅವನ ದೃಷ್ಟಿಯಲ್ಲಿ. ಯಾಕೆ ಅಂತ ಕೇಳಿದ್ರೆ ಅವನೇ ಜಗತ್ತೇ ಅವನು ಅನ್ನೋ ಕಾರಣ. ಈ ಬ್ರಹ್ಮಜ್ಞಾನಕ್ಕೆ ನಾವು ಓಂಕಾರದಲ್ಲಿರುವಂತಹ 4ನೇ ಪಾದ, ತುರಿಯ ಪಾದ ಅಥವಾ ತುರಿಯ ಅಂತ ಕರಿತೀವಿ. ಇಷ್ಟು ಓಂಕಾರ ಶಬ್ದಕ್ಕೆ ಅರ್ಥ. ಯಾವಾಗ ಈ ಅರ್ಥಗಳನ್ನ ಮಾಡ್ಕೊಂತೀವೋ ಈಗ ನಿಜವಾಗ್ಲೂ ಓಂಕಾರ ಅರ್ಥ ಆಯ್ತು. ಓಂಕಾರ ಈ ತರ ಅರ್ಥ ಆದ್ರೆ ಬೇರೆದಿನ್ನೇನೂ ಓದ್ಬೇಕಾಗಿಲ್ಲ. ಈ ತರ ಓಂಕಾರ ಅರ್ಥ ಆಗ್ಲಿಲ್ಲ ಅನ್ನೋ ಕಾರಣಕ್ಕಾಗೆ ಸಂಪೂರ್ಣ ವೇದ ರಾಶಿ ಬಂತು. ಸೊ ಹಾಗಾಗಿ ನೀವು ಛಂದಸಾಮೃಷಭ ಅಂತ ಓದ್ತಿರಲ್ಲ ತೈತ್ತಿರೀಯ ಉಪನಿಷತ್ತಲ್ಲಿ, ಅದರ ಅರ್ಥ ಏನು ಅಂತ ಕೇಳಿದ್ರೆ, ಈ ಛಂದಸ್ ಅಂದ್ರೆ ಈ ಓಂಕಾರವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಂಪೂರ್ಣ ವೇದ ರಾಶಿಗಳೇ ಇದೆ. ಒಂದು ಸಲಿ ಓಂಕಾರ ಅರ್ಥ ಆದ್ರೆ ಇಡೀ ವೇದ ರಾಶಿಗಳು ಕೂಡ ವೇದಗಳು ಬೇಡ ಅಂತ ಅರ್ಥ, ಬೇಕೇ ಬೇಡ.
ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಂಪೂರ್ಣ ವೇದರಾಶಿಗಳು ಬೇಕು ಅಂತ ಆಚಾರ್ಯರ ವಾಕ್ಯ ಇಲ್ಲಿ. ಸೊ ಹಾಗಾಗಿ ಓಂಕಾರನ ವೇದಾರ್ಥ ಅಂತ ಏನು ಕರೆಯೋದು, ಛಂದಸ್ಸಿನ ಋಷಭ ಅಂತ ಏನು ಕರೆಯೋದು ಅಂತ ಕೇಳಿದ್ರೆ, ವೇದ ಅದು ಅದರ ಮೂಲ ಸ್ಥಾನ ಓಂಕಾರ. ಓಂಕಾರದಿಂದನೇ ಎಲ್ಲ ವೇದಗಳ ಸೃಷ್ಟಿ ಆಯ್ತು. ಯಾಕೆ ಅಂತ ಕೇಳಿದ್ರೆ ಈ ಕಾರಣಕ್ಕಾಗಿ. ಅರ್ಥ ಆಯ್ತಾ? ಸೊ ಇವತ್ತು ಇಲ್ಲಿಗೆ ನಿಲ್ಲಿಸೋಣ.